ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಒಳ್ಳೆ ಫೀಲ್ ಗುಡ್ ಮೂವಿನ ನೋಡೋಣ. ಇವತ್ತು ನಾವು ನೋಡೋ ಮೂವಿಯ ಹೆಸರು ಕಾರ್ಟೆಜನ ಅಂತ. ಇದು 2009 ಅಲ್ಲಿ ರಿಲೀಸ್ ಆಗಿರೋ ಒಂದು ಫ್ರೆಂಚ್ ಮೂವಿ. ಏನಮ್ಮ ಕೊರಿಯನ್ ಬಿಟ್ಬಿಟ್ಟು ಬೇರೆ ಬೇರೆ ಕಂಟ್ರೀಸ್ ಎಲ್ಲ ರೊಂಡುಡೆಕ್ ಶುರು ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ತೀರಾ? ಬೇರೆ ಏನ್ ಮಾಡೋದು, ಒಳ್ಳೆ ಒಳ್ಳೆ ಮೂವೀಸ್ ಹುಡ್ಕೋದೇ ಕಷ್ಟ ಆಗ್ಬಿಟ್ಟಿದೆ. ಅದರಿಂದನೇ ಇವತ್ತು ಈ ತರ ಒಂದು ಒಳ್ಳೆ ಫೀಲ್ ಗುಡ್ ಮೂವಿನ ನಿಮ್ಗೋಸ್ಕರ ತಂದಿದ್ದೀನಿ. ಮೂವಿಯ ಕಾನ್ಸೆಪ್ಟ್ ತುಂಬಾ ಸಿಂಪಲ್. ಹೀರೋಯಿನ್ ಬಂದು ತುಂಬಾನೇ ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ಸಖತ್ ಕೋಟ್ಯಾಧೀಶ್ವರಿ ಅಂತಾನೆ ಹೇಳ್ಬೇಕು. ಅವಳು ಸುತ್ತು ನೋಡ್ದಿರೋ ಊರಿಲ್ಲ, ಹೋಗ್ದಿರೋ ಕಂಟ್ರಿ ಇಲ್ಲ, ಆತರ ಬೆಳ್ತಿರೋ ಒಂದು ಹುಡುಗಿ. ಆದ್ರೆ ಅನ್ಕೊಳ್ದೆ ಒಂದು ಆಕ್ಸಿಡೆಂಟ್ ಅಲ್ಲಿ ಕುತ್ತಿಗೆ ಕೆಳಗಡೆ ಇರೋ ಕೆಳಭಾಗ ಕಂಪ್ಲೀಟ್ ಆಗಿ ಅವಳಿಗೆ ಪ್ಯಾರಲೈಸ್ ಆಗ್ಬಿಟ್ಟಿರತ್ತೆ. ಅಂದ್ರೆ ಯಾರೇ ಆಗ್ಲಿ ಗಿಲ್ಲಿದ್ರೆ, ಒಡಿದ್ರೆ, ಬಿಸಿ ನೀರು ಉಯ್ದ್ರೆ ಕೂಡ ಅವ್ರಿಗೆ ಆ ಸೆನ್ಸ್ ಆಗೋದಿಲ್ಲ. ಆತರ ಪ್ಯಾರಲೈಸ್ ಆಗ್ಬಿಟ್ಟಿರತ್ತೆ. ಇವಳನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಬೇಕು. ಆತರ ಅವಳನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಜನ ಕೆಲ್ಸಕ್ಕೆ ಬರ್ತಾರೆ. ಬಟ್ ಯಾರು ನಿರಂತರವಾಗಿ ಕೆಲಸ ಮಾಡೋ ತರ ಇಲ್ಲ. ಆ ಕೆಲ್ಸಕ್ಕೆ ಈ ಫಿಲ್ಮ್ ನ ಹೀರೋ ಬರ್ತಾನೆ. ಆದ್ರೆ ಅವನಂತೂ ಕಂಪ್ಲೀಟ್ ಆಗಿ ಕುಡಿತಾನೆ 24 ಗಂಟೆ ಕುಡಿತಾನೆ ಇರ್ತಾನೆ. ಅಂತವನೊಬ್ಬ ನಮ್ ಹೀರೋಯಿನ್ ಹೆಂಗ್ ನೋಡ್ಕೊಂತಾನೆ, ಅವ್ರಿಬ್ರ ಮಧ್ಯೆ ಏನೆಲ್ಲ ಚೇಂಜಸ್ ಬಂತು, ಅದಾದ್ಮೇಲೆ ಅವ್ರವ್ರ ಲೈಫ್ ಯಾವ ತರ ಚೇಂಜ್ ಆಯ್ತು ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ, ತುಂಬಾನೇ ಬ್ಯೂಟಿಫುಲ್ ಆಗಿ ಮೂವಿಯಲ್ಲಿ ಹೇಳಿರ್ತಾರೆ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋನೇ ತೋರಿಸೋದು. ಅವನಿಗೆ ಅಂತ ಹೇಳ್ಕೊಳಕ್ಕೆ ಯಾರು ಇಲ್ಲ, ಸುಮ್ನೆ ಊರೂರು ಸುತ್ಕೊಂಡಿರ್ತಾನೆ. ಇನ್ನು ಹೇಳ್ಬೇಕಂದ್ರೆ ನ್ಯಾಯವಾಗಿ ಮಾಡೋದು ಕೆಲಸ ಕೂಡ ಇಲ್ಲ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಅವನು ಜೈಲಿಂದ ರಿಲೀಸ್ ಆಗಿರ್ತಾನೆ. ಅದಕ್ಕೂ ಮುಂಚೆ ಅವನು ಆರ್ಮಿ ಆಫೀಸರ್ ಆಗಿ ಕೆಲಸ ಮಾಡಿದ್ದ. ಜೊತೆಗೆ ಒಂದು ಬಾಕ್ಸರ್ ಕೂಡ. ಆ ಬಾಕ್ಸಿಂಗ್ ಅಲ್ಲಿ ತುಂಬಾ ಟೂರ್ನಮೆಂಟ್ ಎಲ್ಲ ಕೂಡ ಗೆದ್ದಿರ್ತಾನೆ, ಸುಮಾರು ಮೆಡಲ್ಸ್ ಎಲ್ಲ ಕೂಡ ಗೆದ್ದಿರ್ತಾನೆ. ಬಟ್ ಜೀವನದಲ್ಲಿ ನಡೆದಿರೋ ಕೆಲವೊಂದು ಸಣ್ಣ ಪುಟ್ಟ ಘಟನೆಗಳಿಂದ ಅವ್ನ್ ಜೈಲ್ ಪಾಲಾಗ್ತಾನೆ. ಅದಾದ್ಮೇಲೆ ಅವ್ನ ಜೀವನನೇ ಕಳ್ಕೊಂಡ್ಬಿಟ್ಟ. ಈಗ ಜೈಲಿಂದ ಹೊರಗಡೆ ಬಂದಿದ್ದಾನೆ. ಬಟ್ ನಿರಂತರವಾಗಿ ಒಂದು ಕೆಲಸ ಇಲ್ಲ. ಅದಕ್ಕೆ ತಾನೆ ಯಾವಾಗ ಕೂಡ್ಕೊಂಡು ಸುತ್ಕೊಂಡಿರೋದು. ಈಗ ಒಬ್ರು ಅವ್ರ ಫ್ರೆಂಡ್ ಹೇಳಿರ್ತಾರೆ, ಈ ತರ ಒಂದ್ ಜಾಗದಲ್ಲಿ ಕೆಲಸ ಇದೆ ಅಂತ. ಅಂದ್ರೆ ಒಂದ್ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಲೂಸಿ ಅಂತ ಒಂದು ಹುಡುಗಿ ಕೆಲಸ ಮಾಡ್ತಿದ್ದಾಳೆ. ಹುಡುಗಿ ಹೇಳ್ತಾ ಇದ್ಲು ಬೇರೆ ಎಲ್ಲೋ ಕೆಲಸ ಇದೆ ಅಂತ. ಒಂದ್ಸತಿ ಅಲ್ಲಿ ಹೋಗ್ಬಿಟ್ಟು ಮಾತಾಡೋ ಅಂತ ಹೇಳಿರ್ತಾರೆ. ನಮ್ ಹೀರೋ ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ನೇನೋ, ಅದರಿಂದಾನೆ ಈ ಮನೇಲಿ ಕೂಡ ಅಡಿಗೆ ಕೆಲಸ ಇದೆ, ಹೋಗ್ ಲೂಸಿನ ಮೀಟ್ ಮಾಡೋ ಅಂತ ಹೇಳಿರೋದಕ್ಕೆ ಅವತ್ತು ಅವಳನ್ನ ನೋಡಕ್ಕೆ ಅಂತ ಬಂದಿರೋದು. ಬಂದು ಲೂಸನ್ ಅವ್ರನ್ನ ಕೂಡ ಮೀಟ್ ಮಾಡಿ, ಈ ತರ ನನ್ ಫ್ರೆಂಡ್ ಕಳಿಸ್ತಾ, ನನ್ನ ಹೆಸರು ಲಿಯೋ ಅಂತ, ಇಲ್ಲಿ ಕೆಲಸ ಇದೆ ಅಂತ ಹೇಳಿದ್ರು ಅಂದಾಗ ಆ ಲೂಸಿಯನ್ನ ಹುಡುಗಿ ಕೂಡ ನೋಡ್ಬಿಟ್ಟು ಸರಿ ಆಯ್ತು, ಇಲ್ಲಿ ಒಳಗಡೆ ಇಂಟರ್ವ್ಯೂ ನಡೀತಾ ಇದೆ, ನೆಕ್ಸ್ಟ್ ನಿಮ್ಮನ್ನ ಕರಿತೀನಿ, ಇಲ್ಲ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಒಳಗಡೆ ಹೋಗ್ತಾಳೆ. ಏನಪ್ಪಾ ಇದು, ಅಡಿಗೆ ಕೆಲಸ ಮಾಡೋದು ಕೂಡ ಇಂಟರ್ವ್ಯೂ ಮಾಡ್ತಾರೆ, ಶ್ರೀಮಂತರ ಹಂಗೇನೇನೋ ಅಂತ ಹೇಳಿ ಡೌಟ್ ಅಲ್ಲಿ ಕೂತಿರ್ಬೇಕಾದ್ರೆ ಇಂಟರ್ವ್ಯೂ ಮುಗಿಸ್ಕೊಂಡು ಒಂದು ಲೇಡಿ ಹೋಗ್ತಿದ್ದಾಳೆ. ಅದ್ರ ಒಂಥರ ಕೋಪವಾಗಿ ಒಂಥರ ವಿರಕ್ತಿಯಿಂದ ಹೋಗೋ ತರನೇ ಇರುತ್ತೆ. ಏನ್ ವಿಷಯ ಅಂತ ನಮ್ ಹೀರೋಗಿನ್ನೂ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಲೂಸಿ ನೆಕ್ಸ್ಟ್ ನೀವೇ ಹೋಗಿ ಒಳಗಡೆ ಅಂತ ಹೇಳಿದಾಗ ಹೀರೋನು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿದ್ರೆ ಅಲ್ಲಿ ಬೆಡ್ ಮೇಲೆ ಒಂದು ಹುಡುಗಿ ಮಲಗಿರ್ತಾಳೆ. ಅವಳು ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಿದ್ದಾಳೆ. ಇವಳು ಕೇಳೋದ್ ನೋಡಿದ್ಮೇಲೆನೆ ನಮ್ ಹೀರೋಗೆ ಅರ್ಥ ಆಗಿದ್ದು, ಇಲ್ಲಿ ಬರೀ ಕುಕಿಂಗ್ ಕೆಲ್ಸಕ್ಕೆ ಬಂದಿಲ್ಲ, ಅವಳನ್ನ ಕೂಡ ನೋಡ್ಕೊಳ್ಳೋ ಒಂದು ಸರ್ವೆಂಟ್ ಆಗಿ ಬಂದಿದೀನಿ ಅಂತ. ಇದು ಇಲ್ಲಿ ಬೆಡ್ ಮೇಲೆ ಮಲಗಿದಾರಲ್ವಾ, ಇವರೇ ಈ ಫಿಲ್ಮ್ ಅಲ್ಲಿ ಹೀರೋಯಿನ್. ಇವಳ ಹೆಸರು ಮ್ಯೂರಿಯಲ್ ಅಂತ. ಇವಳನ್ನ ನೋಡ್ಕೊಳ್ಳೋ ಕೆಲ್ಸಕ್ಕೆ ಈಗ ಇಂಟರ್ವ್ಯೂ ನಡೀತಾ ಇರೋದು. ನಮ್ ಹೀರೋಯಿನ್ ಗೆ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗ್ಬಿಟ್ಟಿರತ್ತೆ, ಮಾತಾಡಕ್ ಮಾತ್ರನೇ ಆಗೋದು. ಈ ತರ ಇವ್ರನ್ನ ನೋಡ್ಕೊಳ್ಳೋದೇ ಮೇನ್ ಆದ ಕೆಲ್ಸಕ್ಕೆ ಈಗ ಹೈರ್ ಮಾಡ್ತಾ ಇರೋದು. ಅಡಿಗೆ ಮಾಡೋದು ಸೆಕೆಂಡರಿ ವಿಷಯ. ಇವಾಗ ಈ ತರ ಕೆಲಸ ಮಾಡೋದಕ್ಕೆ ನಿಮ್ಗೆ ಓಕೆನಾ ಅಂತ ಹೀರೋಯಿನ್ ಕೇಳಿದಾಗ, ಈಗ ಸದ್ಯಕ್ಕೆ ಹೀರೋಗೆ ಬೇಕಾಗಿರೋದು ನಿರಂತರವಾಗಿ ಒಂದು ಕೆಲಸ. ಯಾವ ಕೆಲಸ ಆದ್ರೆ ಏನು, ಫಸ್ಟ್ ಮಾಡ್ಬಿಡೋಣ ಅನ್ನೋ ತರ ಒಂದು ಅವಸರದಲ್ಲಿ ನಮ್ ಹೀರೋ ಕೂಡ ನಾನ್ ಮಾಡ್ತೀನಿ, ನಾನ್ ರೆಡಿನೇ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಇಲ್ಲ ನಾನ್ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಒಂದು ಅರ್ಜೆಂಟ್ ಅಲ್ಲಿ ಈಗ ಸದ್ಯಕ್ಕೆ ನಿಮ್ಗೆ ಕೆಲಸ ಬೇಕನ್ನೋದಕ್ಕೋಸ್ಕರ ನೀವು ಒಪ್ಕೋಬೇಡಿ. ಯಾಕಂದ್ರೆ ಸುಮಾರು ಜನ ಈ ಕೆಲ್ಸಕ್ಕೆ ಅಂತ ಬಂದ್ರು, ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತೀವಿ ಅಂತಾನೆ ಹೇಳ್ತಾರೆ, ಆದ್ರೆ 2-3 ದಿನಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ನನ್ನ ನೋಡ್ಕೊಳ್ಳೋದೇ ಅವ್ರು ತುಂಬಾ ಭಾರವಾಗಿ ಫೀಲ್ ಆಗ್ತಾರೆ. ತುಂಬಾ ದಿನ ಕೂಡ ಇಲ್ಲ, ಒಂದ್ ವಾರದ ಒಳಗಡೆನೆ ನನ್ನ ಬಿಟ್ಟು ಹೊರಟೋಗ್ತಾರೆ. ಅದರಿಂದಾನೆ ಮುಖ್ಯವಾಗಿ ಲೂಸಿ ಅವ್ರ ಫ್ರೆಂಡ್ ಅಂತ ನನ್ಗೆ ಗೊತ್ತಾಯ್ತು. ಅದ್ರಲ್ಲೂ ಮುಖ್ಯವಾಗಿ ಈ ತರ ಕೆಲ್ಸಕ್ಕೆ ಲೇಡೀಸ್ ನ ಬಿಟ್ರೆ ಜೆಂಟ್ಸ್ ನ ನಾವ್ ಯಾವಾಗೂ ಹೈರ್ ಮಾಡಿಲ್ಲ. ಲೇಡೀಸ್ ಕೈಲಿ ಕೆಲಸ ಮಾಡಕ್ ಆಗ್ತಾ ಇಲ್ವೇ, ಸರಿ ಒಂದು ಟ್ರೈ ಕೊಟ್ರು ನೋಡೋಣ ಅದಕ್ಕೋಸ್ಕರ ನಿಮ್ಮನ್ನ ಬರಕ್ ಹೇಳಿದ್ದು. ಜಸ್ಟ್ ಟೆಸ್ಟಿಂಗ್ ಅಂತ ಕೂಡ ಇಟ್ಕೊಳ್ಳಿ, ನೀವ್ ಯಾವ ತರ ಮಾಡ್ತೀರಾ ಅಂತ ನಾನು ನೋಡ್ಬೇಕಲ್ವಾ, ಇದಕ್ ನಿಮ್ಗೆ ಓಕೆನಾ ಅಂತ ಕೇಳಿದಾಗ ನಮ್ ಹೀರೋಗೆ ಇನ್ನೊಂದು ಮಾತೇ ಇಲ್ಲ. ಅವನು ಮೇಡಮ್ ನನಗ್ ಓಕೆನೆ, ಯಾವ್ದೇ ಕೆಲ್ಸಕ್ಕೂ ನಾನ್ ರೆಡಿನೇ, ನಿಮ್ಮನ್ನ ನೋಡ್ಕೊಳ್ತೀನಿ ಅನ್ನೋ ತರ ಹೇಳ್ಬಿಟ್ಟ. ಇನ್ನೊಂದ್ರಲ್ಲಿ ಹೀರೋಯಿನ್ ಏನ್ ಡೌಟ್ ಅಂದ್ರೆ, ನಮ್ ಹೀರೋ ಸ್ವಲ್ಪ ನೋಡಕ್ಕೆ ವಿಯರ್ಡ್ ಆಗಿದ್ದಾನಲ್ವಾ, ಯಾವಾಗೂ ಕುಡಿತಾ ಇದ್ದ, ಅದ್ರಿಂದ ಕಣ್ಣು ಒಂಥರ ಇರುತ್ತೆ, ಮುಖ ಒಂಥರ ಇರುತ್ತೆ, ಕೂದಲು ಒಂದು ಮಾರ್ಗವಾಗಿದೆ. ಅದರಿಂದ ಹೀರೋಯಿನ್ಗೆ ಒಂದ್ ಸ್ವಲ್ಪ ಡೌಟ್ ಪ್ಲಸ್ ಮಾಡ್ತಾಣ ಅಂತ ಒಂದ್ ಕಡೆ ಯೋಚನೆ. ಅದಕ್ಕೆ ಮತ್ತೆ ಕೇಳ್ತಾಳೆ, ನಿಮ್ ಕೈಲಿ ಆಗುತ್ತಾ ಅಂತ. ಇನ್ ಕೇಸ್ ಏನಾದ್ರು ಸಣ್ಣ ತಪ್ಪು ಮಾಡಿದ್ರೆ ಕೂಡ ನಾನ್ ಕೆಲ್ಸ ಬಿಟ್ಟು ತೆಗೆದ್ ಬಿಡ್ತೀನಿ ಅನ್ನೋ ತರ ಹೇಳ್ತಾಳೆ. ಅದಕ್ಕೆ ಕಾರಣ ನಮ್ ಹೀರೋಯಿನ್ಗೆ ತುಂಬಾನೇ ಕೋಪಿಷ್ಟಿ ಅಂತ ಹೇಳ್ಬೇಕು. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ತುಂಬಾನೇ ಕೋಪ ಪಡ್ತಾಳೆ. ಆಕ್ಚುಲಿ ಫಸ್ಟ್ ಹೇಳಿದ್ದೆ, ನಮ್ ಹೀರೋಯಿನ್ ಬಂದು ತುಂಬಾ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಂತ. 3 years ಬ್ಯಾಕ್ ಆಗಿರೋ ಒಂದು ಆಕ್ಸಿಡೆಂಟ್ ಇಂದಾನೆ ಅವಳಿತರ ಪರಿಸ್ಥಿತಿಗೆ ಆಗಿರೋದು. ಎಷ್ಟೇ ಕೋಪಿಷ್ಟಿ ಆದ್ರೂ ತುಂಬಾನೇ ಒಳ್ಳೆಯವರು ಅಂತ ಹೇಳ್ಬೇಕು. ಹೀರೋಯಿನ್ ಕೆಲವೊಂದು ಕಂಡೀಷನ್ಸ್ ಎಲ್ಲ ಹೇಳ್ಬಿಟ್ಮೇಲೆ ಹೀರೋ ಬಗ್ಗೆ ಕೇಳಿದಾಗ ಹೀರೋ ಹೇಳ್ತಾನೆ, ಈ ತರ ಜೈಲಲ್ಲಿ ಇದ್ದೆ ಅನ್ನೋ ವಿಷಯನ ಹೇಳೋದಿಲ್ಲ ಅವನು. ನಾನು ಈ ತರ ಬಾಕ್ಸರ ಕೆಲಸ ಮಾಡ್ತಾ ಇದ್ದೆ, ಆರ್ಮಿಯಲ್ಲಿ ಇದ್ದೆ ಅಂತ ಆ ವಿಷಯಗಳ
ವಿಷಯಗಳನ್ನ ಮಾತ್ರ ಹೇಳ್ತಾನೆ. ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಸಣ್ಣ ಪುಟ್ಟ ಕೆಲ್ಸಗಳನ್ನ ಆರ್ಮಿಯಿಂದ ಬಂದ್ಮೇಲೆ ಯಾವ್ದೋ ಸಿಗೋ ಸಣ್ಣ ಪುಟ್ಟ ಕೆಲ್ಸನ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನನಗೆಂತ ಯಾರು ಇಲ್ಲ, ನಾನು ಕೊಡೋ ಕೆಲ್ಸನ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಹೀರೋಯಿನ್ ಕೂಡ ಕೆಲವೊಂದು ಕಂಡೀಷನ್ಸ್ ಎಲ್ಲ ಹಾಕ್ಬಿಟ್ಟು ಸರಿ ಆಯ್ತು ನೀವು ಕರೆಕ್ಟ್ ಆಗಿ ಮಾಡ್ಬೇಕು, ಎಷ್ಟು ದಿನ ಮಾಡ್ತಿರೋ ನೋಡೋಣ ಅಂತ ಒಂದು ಡೌಟ್ ಅಲ್ಲೇ ಇವಳು ಕೂಡ ಒಪ್ಪಿಗೆ ಕೊಟ್ಟಿದ್ದಾಯ್ತು. ಸರಿ ಆಗೋ ಕೆಲಸ ನೋಡೋಗಿ ಅಂತ ಹೇಳಿದ ತಕ್ಷಣ ಕೆಲಸ ಇನ್ನೆಲ್ಲಿ ಕಿಚನ್ ಅಲ್ಲಿ ಇರ್ತಾನೆ. ಸ್ಟ್ರೀಟ್ ಕಿಚನ್ಗೆ ಹೋಗ್ಬಿಟ್ಟು ಏನೋ ಕೆಲಸ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಟಕಟಕ ಅಂತ ಕಬರ್ಡ್ ತೆಗ್ದವನು ಅಲ್ಲಿರೋ ಒಂದು ವೈನ್ ಎತ್ಕೊಂಡ್ ಕುಡಿಯಕ್ಕೆ ಶುರು ಮಾಡ್ಬಿಟ್ಟ. ನಮ್ ಹೀರೋ ಹೆಂಗಂದ್ರೆ ಯಾವಾಗೂ ಕುಡಿತಾನೆ ಇರ್ಬೇಕು, ಒಂದು ಕಲೆ ಇರ್ಬೇಕು, ಅವಾಗ ಕೆಲಸ ಮಾಡಕ್ ಇಂಟ್ರೆಸ್ಟ್ ಬರೋದು. ಸೊ ವೈನ್ ಕುಡಿತಾ ಇರ್ಬೇಕಾದ್ರೆ ಲಿಯೋ ಲಿಯೋ ಅಂತ ಕರೆಯೋ ತರ ಸೌಂಡ್ ಕೇಳುತ್ತೆ. ಬೇರೆ ಯಾರು ನಮ್ ಹೀರೋಯಿನ್ ಕರೀತಾ ಇರೋದು. ಇವನು ದಡದಡ ಅಂತ ಓಡೋಗ್ತಾನೆ. ಏನಿಲ್ಲ, ಅಲ್ಲೊಂದು ಟೇಬಲ್ ಇರುತ್ತೆ, ಟೇಬಲ್ ಎತ್ಕೊಂಡ್ ನನ್ ಮುಂದ್ಗಡೆ ಇಕ್ಕೊಂಡಾಗ ಆ ಟೇಬಲ್ ನ ತಂದು ಇಡ್ತಾನೆ. ಆಮೇಲೆ ಒಂದು ಬುಕ್ ಇದೆ, ಬುಕ್ ನ ಇಡು ಅಂತ ಹೇಳಿದಾಗ ಬುಕ್ ನು ಇಡ್ತಾನೆ. ಪ್ಲಸ್ ಅಲ್ಲೊಂದು ಕಡ್ಡಿ ಇರುತ್ತೆ, ಕಡ್ಡಿನ ನನ್ ಬಾಯಲ್ಲಿ ಇಡು ಅನ್ನೋ ತರ ಅಂತ ಬಾಯ್ ತೆಕ್ಕೊಂಡಿರ್ತಾವ. ಅವ್ನಿಗೆ ಎಲ್ಲಿಡೋದು ಅಂತ ಗೊತ್ತಾಗಿಲ್ಲ. ಫಸ್ಟ್ ಅವಳು ಬಾಯ್ ತೆಕ್ಕೊಂಡಿರೋದ್ರ ನೋಡ್ಬಿಟ್ಟು ಆ ಬಾಯಿಲ ಕಡ್ಡಿನ ಇಟ್ಟಿದ ತಕ್ಷಣ ಅವಳು ನಿಧಾನಕ್ಕೆ ಆ ಕಡ್ಡಿಯಿಂದಾನೆ ಪೇಪರ್ಸ್ ಎಲ್ಲ ತಿರ್ಗ್ಸೋದ್ ನೋಡಿ ನಮ್ ಹೀರೋಗ್ ಅಷ್ಟು ಆಶ್ಚರ್ಯ ಆಗುತ್ತೆ. ಅದ್ ನಂಗೆ ನೋಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಏನಂಗ್ ನೋಡ್ತಾ ಇದ್ಯಾ, ಹೋಗು ಕಿಚನ್ ಅಲ್ಲಿ ಏನಾದ್ರು ಕೆಲಸ ಇದ್ರೆ ಮಾಡೋಗು, ನಂಗೆ ಕರೆಕ್ಟ್ ಆಗಿ ನೈಟ್ 8 o'clock ನಂಗೆ ಡಿನ್ನರ್ ಬೇಕು, ಏನ್ ಮಾಡ್ಬೇಕೇನಂತ ಎಲ್ಲ ಲೂಸಿ ಹೇಳ್ತಾರೆ ಅಂತ ಹೇಳಿದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಆಶ್ಚರ್ಯವಾಗಿ ನೋಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅವ್ನ್ ಈ ತರ ನೋಡ್ತಾ ಇರೋದ್ರ ನೋಡಿ ಹೀರೋಯಿನ್ಗೆ ಡೌಟ್, ನಿಜವಾಗ್ಲೂ ನೀ ಕೆಲಸನೆಲ್ಲ ಮಾಡ್ತಾನ ಅಂತ. ಅದಾದ್ಮೇಲೆ ನಮ್ ಹೀರೋ ಕಿಚನ್ಗೆ ಹೋಗ್ಬಿಟ್ಟು ಏನೋ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಲೂಸಿನೇ ಅವ್ರಿಗೆ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು, ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಏನ್ ಇಷ್ಟ ಆಗಲ್ಲ ಅಂತ ಪ್ರತಿಯೊಂದನ್ನು ಕೂಡ ಹೇಳ್ಕೊಡೋದು. ಆಕ್ಚುಲಿ ಮುಖ್ಯವಾಗಿ ಹೀರೋಯಿನ್ ನೋಡ್ಕೊಳ್ಳೋದು ಲೂಸಿಯಾನೆ. ಅವಳಿಗೆ ಬೆಳಗ್ಗೆ ಬ್ರಷ್ ಮಾಡೋದಾಗಿರ್ಬೋದು, ಬಾತ್ರೂಮ್ ಕರ್ಕೊಂಡು ಹೋಗೋದಾಗಿರ್ಬೋದು, ಇನ್ನರ್ಸ್ ಹಾಕೋದಾಗಿರ್ಬೋದು, ಬಟ್ಟೆ ಹಾಕೋದಾಗಿರ್ಬೋದು, ಪ್ರತಿಯೊಂದನ್ನ ಕೂಡ ಲೂಸಿನೇ ಮಾಡೋದು. ಬಟ್ ಎನಿ ಟೈಮ್ ಅವಳ ಜೊತೆನೆ ಇರೋದಕ್ಕೆ ಆಗೋದಿಲ್ವಲ್ಲ. ಇವಳು ಕೂಡ ಮನೆಯಲ್ಲಿ ಮುಖ್ಯವಾದ ಒಂದು ಕೆಲಸದಲ್ಲಿರೋ ಮೀನ್ಸ್ ಮುಖ್ಯವಾದ ಒಂದು ಸ್ಥಾನದಲ್ಲಿರೋ ಒಂದು ಕೆಲಸದವಳೆ. ಸೊ ಎಲ್ಲಾ ಕಡೆನೂ ಅವಳು ನೋಡ್ಕೊಬೇಕಾಗತ್ತೆ. ಅದಕ್ಕಿಂತಾನೆ ನಮ್ ಹೀರೋನು ಕೂಡ ಇವಾಗ ಕೆಲಸಕ್ಕೆ ಅಂತ ಸೇರ್ಸ್ಕೊಂಡಿರೋದು. ಇನ್ ಕೇಸ್ ಅರ್ಜೆಂಟ್ ಆಗಿ ಏನಾದ್ರು ಬಾತ್ರೂಮ್ ಹೋಗ್ಬೇಕಂದಾಗ ಲೂಸಿ ಇಲ್ದೇ ಇರೋ ಟೈಮ್ ಅಲ್ಲಿ ಯಾತ್ರ ಅವಳನ್ನ ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕು, ಹೆಂಗ್ ಮಾಡಿಸ್ಬೇಕಂತ ನಮ್ ಹೀರೋ ಹೇಳ್ಕೊಡ್ತಾ ಇರೋದು. ನಮ್ ಹೀರೋ ನೋಡಕ್ ಎಷ್ಟೇ ಇತರ ಹೊರಟೊರಟಾಗಿದ್ರು ಪಾಪ ತುಂಬಾನೇ ಹ್ಯುಮ್ಯಾನಿಟಿ ಮತ್ತೆ ಮೃದು ಮನ್ಸದವನ್ ಅಂತಾನೆ ಹೇಳ್ಬೇಕು. ಹೀರೋ ಹೇಳ್ತಾನೆ, ನನಗೆ ಕೆಲಸ ಎಲ್ಲ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ, ನಾನು ಅದನ್ನ ಅಸಹ್ಯ ಅಂತ ಕೂಡ ಅನ್ಕೊಳ್ಳಲ್ಲ. ಬಟ್ ಅವರೊಂದು ಲೇಡಿ, ನಾನೊಂದು ಜೆಂಟ್ಸು, ನಾನು ಕೆಲಸ ಮಾಡೋದ್ರಲ್ಲಿ ಅವ್ರಿಗೇನು ಅಪೇಕ್ಷೆ ಇಲ್ಲ ಅಲ್ವಾ, ನೀವ್ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅನ್ನೋ ತರ ಹೇಳ್ತಾನೆ. ಆಕ್ಚುಲಿ ಹೀರೋಯಿನ್ ಹೈರ್ ಮಾಡಿದ್ರ ಮೇಲೆ ಅಂದ್ರೆ ಅವಳೆಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕಲ್ವಾ. ಮುಖ್ಯವಾಗಿ ಹೀರೋಯಿನ್ಗೆ ಕೂಡ ಸ್ವಲ್ಪ ಸಂಕೋಚ ಇರುತ್ತೆ. ಇಷ್ಟು ದಿನ ಲೇಡೀಸ್ ಬರ್ತಾ ಇದ್ರು, ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡೋ ಕೆಲಸನ ಮಾಡೋರು. ಫಸ್ಟ್ ಟೈಮ್ ಒಂದು ಜೆಂಟ್ಸ್ ಬಂದು ಮಾಡ್ತಾರೆ ಅಂತಂದ್ರೆ ಎಂತವ್ರಿಗೂ ಒಂದ್ ಸ್ವಲ್ಪ ಸಂಕೋಚ ಆಗುತ್ತಲ್ವಾ. ಅವಳಿಗೆ ಹತ್ರ ಫೀಲ್ ಆಗ್ತಾ ಇರುತ್ತೆ. ಹಂಗೆ ಒಂದ್ 2-3 ದಿನ ಅವ್ನ್ ಕೆಲ್ಸಾನು ಮಾಡ್ತಾನೆ. ಅವತ್ತೊಂದ್ ದಿನ ಹಂಗೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಲೂಸಿಯಾ ಹೇಳ್ತಾಳೆ, ಇನ್ಮೇಲೆ ಕಂಪ್ಲೀಟ್ ಆಗಿ ಅವ್ರ ಜವಾಬ್ದಾರಿನಿಂದ ನಾನು ಒಂದ್ 2 ದಿನ ಊರಲ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ ಹೀರೋಗ ಅದನ್ನ ಒಪ್ಪಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅವತ್ತು ನೆಕ್ಸ್ಟ್ ಡೇ ಬೆಳಗ್ಗೆನೆ ಹೀರೋಯಿನ್ ಕಿರ್ಚ್ತಾ ಇರ್ತಾಳೆ, ಲಿಯೋ ಲಿಯೋ ಅಂತ. ಆದ್ರೆ ನಮ್ ಹೀರೋ ಬರ್ಲೇ ಇಲ್ಲ. ಫುಲ್ಲಾಗಿ ಕುಡಿದು ಟೈಟ್ ಆಗ್ಬಿಡಿದ ಅಂತ ಕಾಣಿಸುತ್ತೆ. ಎದ್ದು ಬಿದ್ದು ಶರ್ಟ್ ಹಾಕೊಂಡು ಓಡ್ ಬರ್ತಾನೆ. ನಮ್ ಹೀರೋಯಿನ್ ಆಲ್ರೆಡಿ ಹೇಳಿದ್ವಲ್ಲ ತುಂಬಾನೇ ಕೋಪಿಷ್ಟಿ ಅಂತ, ಇಷ್ಟೊತ್ ಕರಿಬೇಕಂತ ಹೇಳಿ ಬಾಯಿಗೆ ಬಂದಂಗೆ ಸರಿಯಾಗಿ ಬಯಕೆ ಶುರು ಮಾಡ್ಬಿಟ್ರು. ಗಂಟ್ಲೆ ಒಣಗೋಯ್ತು ಅಂದ್ರೆ ಕೇಳಿ ಅವಳಿಗೆ ಅಷ್ಟು ಬೈದಿರ್ತಾಳೆ. ಇವ್ನ್ಗ ಸಾರಿ ಸಾರಿ ಮೇಡಮ್, ನಾನ್ ಬೇಕಂತ ಮಾಡಿಲ್ಲ, ಸಾರಿ ಅಂತ ಹೇಳಿ ಓಡೋಗಿ ಕಾಫಿ ಮಾಡ್ಕೊಂಡ್ ಬಂದು ಕೊಡ್ತಾನೆ. ಕಾಫಿ ಕೊಟ್ಬಿಟ್ಟು ಸ್ವಲ್ಪ ತಾದ್ಮೇಲೆ ಅವಳಿಗೆ ಬ್ರಷ್ ಎಲ್ಲ ಮಾಡಿಸ್ಬಿಟ್ಟು ನೀಟಾಗಿ ಬಾಯಿಗೆ ಎಲ್ಲ ಒರೆಸ್ಬಿಟ್ಟು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಏನ್ ಬೇಕು ಏನು ಅಂತ ಕೇಳ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಬೆಳಗ್ಗೆ ನಾನು ಎದ್ದಿದ ತಕ್ಷಣ ನನ್ ಪಕ್ಕದಲ್ಲಿ ಯಾರಾದ್ರೂ ಇಲ್ಲ ಅಂದ್ರೆ ನನ್ಗೆ ಪ್ರಪಂಚನೇ ಕತ್ಲಾದಂಗ್ ಅನ್ಸ್ಬಿಡುತ್ತೆ. ಸೊ ಇನ್ನೊಂದ್ಸತಿ ಈ ತರ ಮಾಡ್ಬೇಡ, ನಾನು ಎದ್ದೇಳಕ್ಕೂ ಮುಂಚೆ ಅಲಾರಾಂ ಹೊಡ್ಕೊಂಡಿದ ತಕ್ಷಣ ಬಂದ್ಬಿಡು ನನ್ ಪಕ್ಕದಲ್ಲಿ ಅಂತ ಹೇಳಿದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಇವ್ರ ಪರಿಸ್ಥಿತಿ ನೋಡಿ ಪಾಪ ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ಆ ಕರ್ಟನ್ಸ್ ಎಲ್ಲ ಓಪನ್ ಮಾಡಿ ವಿಂಡೋ ಓಪನ್ ಮಾಡಿ ಅಂತ ಹೇಳಿದಾಗ ಅವ್ನು ಕೂಡ ವಿಂಡೋ ಎಲ್ಲ ಓಪನ್ ಮಾಡ್ತಾನೆ. ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಜಿಲ್ ಅಂತ ಒಂದು ಗಾಳಿ. ಇದನ್ನ ನೋಡಿ ಅವಳು ಅನುಭವಿಸ್ಕೊಂಡು ಮಲ್ಗಿರ್ತಾಳೆ. ಇದನ್ನ ನೋಡಿ ಅವ್ನಿಗೆ ಇನ್ನಷ್ಟು ಬೇಜಾರಾಗುತ್ತೆ. 3 ವರ್ಷದಿಂದ ಈ ತರ ಬೆಡ್ ರಿಡನ್ ಆಗಿದ್ದಾರೆ, ಬೆಡ್ ಮೇಲೆನೆ ಪ್ರಪಂಚನ ನೋಡ್ತಿದ್ದಾರೆ ಅಂತಂದ್ರೆ ಹೆಂಗಿರ್ಬೋದು ಅವ್ರ ಪರಿಸ್ಥಿತಿ ಅಂತ. ಅದಾದ್ಮೇಲೆ ಅವರೇ ಹೀರೋನ ಕರೆದು ಒಂದು ನಂಬರ್ ಹೇಳ್ತೀನಿ, ನಂಬರ್ಗೆ ಡಯಲ್ ಮಾಡಿ ನನ್ ಕಿವಿ ಹತ್ರ ಇಡಿ ಅಂತ ಹೇಳಿದಾಗ ಹೀರೋ ಕೂಡ ಡಯಲ್ ಮಾಡಿ ಕಿವಿ ಹತ್ರ ಅಂದ್ರೆ ಪಿಲೋಗು ಮತ್ತೆ ಕಿವಿಗೆ ಅದನ್ನ ಹಂಗೆ ಸಪೋರ್ಟಿವ್ ಆಗಿ ಇಟ್ಬಿಟ್ಟು ನೀವು ಹೊರಗಡೆ ಹೋಗಿ ಅಂತ ಹೇಳಿದಾಗ ಹೀರೋ ಕೂಡ ಹತ್ರ ಇಟ್ಬಿಟ್ಟು ಹೊರಗಡೆ ಹೊರಟೋಗ್ತಾನೆ. ಇಲ್ಲಿ ಇವರು ಡಯಲ್ ಮಾಡಿದ್ರಲ್ವಾ ನಂಬರು, ಅದು ಬಂದು ಇನ್ಆಕ್ಟಿವ್ ಅಂತ ಏನೋ ಬರ್ತಾ ಇದೆ. ಅದರಿಂದ ಸಖತ್ ಟೆನ್ಷನ್ ಆಗ್ಬಿಟ್ರು. ಹಂಗೆ ತಲೆನಲ್ಲೇ ಅದು ಫೋನ್ ಒದ್ರಿ ಕೆಳಗಡೆ ತಳ್ಬಿಟ್ರು. ಅಷ್ಟು ಫ್ರಸ್ಟ್ರೇಟ್ ಆಗ್ತಾರೆ. ಯಾರ್ಗಂತದ್ದು ಕಾಲ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ಅವ್ನು ಕೂತಿರ್ತಾನೆ. ಆ ಟೈಮಲ್ಲಿ ಲೂಸಿಯಾ ಬರ್ತಾಳೆ. ಆಕ್ಚುಲಿ ಹೀರೋ ಹೇಳಿರ್ತಾನೆ ಸ್ವಲ್ಪ ಡ್ರಿಂಕ್ಸ್ ತಗೊಂಡ್ ಬಾ ಇಬ್ರು ಕುಡಿಯೋಣ ಅಂತ. ಅದರಿಂದ ಅವಳು ತಂದಿರೋದು. ಊರಿಂದ ವಾಪಸ್ ಬಂದ್ಬಿಟ್ಲು. ಇನ್ನು ಇವರಿಬ್ರು ಸೇರ್ಕೊಂಡೆ ನೋಡ್ಕೊಳ್ಳೋದು. ಈ ತರ ಹಂಗೆ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಹೀರೋಗೆ ಕೇಳದೆ ಇರಕ್ ಆಗ್ತಾ ಇಲ್ಲ. ಹೀರೋನೇ ಡೈರೆಕ್ಟ್ ಆಗಿ ಕೇಳ್ತಾನೆ, ಹೌದು ಅವ್ರಿಗೆ ಏನಾಯ್ತು, ಯಾಕತ್ರ ಬೆಡ್ ರಿಡನ್ ಆಗಿದ್ದಾರೆ, ಪಾಪ ಅವ್ರಿಗೆ ಸೈಡ್ ತಿರ್ಗಕ್ ಕೂಡ ಆಗ್ತಾ ಇಲ್ಲ, ಏನಾಯ್ತಂತದ್ದು ಅಂತ ಕೇಳಿದಾಗ ಲೂಸಿಯಾ ಹೇಳ್ತಾಳೆ, ಅಂದ್ರೆ ನಮ್ ಹೀರೋಯಿನ್ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾಳೆ. ಆಕ್ಚುಲಿ ಹೀರೋಯಿನ್ ಫ್ರಾನ್ಸ್, ಅಲ್ಲೇ ಒಬ್ಬನ ಇಷ್ಟಪಟ್ಟು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಲು. ಬಟ್ ಅವ್ನ್ಗೆ ಇಲ್ಲಿ ಅಮೆರಿಕಾನಲ್ಲಿ ಕೆಲಸ ಆಗಿತ್ತು. ಒಂದು ಫ್ರಾನ್ಸ್ ಎಂಬಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವಾಗವಾಗ ಅವನ್ನ ನೋಡೋದಕ್ಕೋಸ್ಕರ ಅಮೆರಿಕಾಗ್ ಬರ್ತಾ ಇದ್ಲು. ಆತರ ಒಂದ್ ದಿನ ಬಂದಾಗ್ಲೇ ಏರ್ಪೋರ್ಟ್ ಇಂದ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಅಲ್ಲಿ ಆ ಡ್ರೈವರ್ ಬಂದು ಸ್ಪಾಟ್ ಔಟ್. ಆದ್ರೆ ಹೆಂಗೋ ನಮ್ ಮೇಡಮ್ ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ. ಇವ್ರು ಮಾತ್ರ ಹೆಂಗ್ ಬದುಕೊಂಡ್ರು ಅಂತ ಗೊತ್ತಿಲ್ಲ. ಆದ್ರೆ 3 months ಕೋಮಾನಲ್ಲಿ ಇದ್ರು. ಕೋಮಾಯಿಂದ ಅವ್ರಿಗೆ ಎಚ್ಚರ ಆದಾಗ್ಲೇ ಗೊತ್ತಾಗಿದ್ದು ಅವ್ರು ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿದ್ದಾರೆ ಅಂತ. ಏನೇನೋ ಟ್ರೀಟ್ಮೆಂಟ್ ಎಲ್ಲ ಕೊಡಕ್ಕೆ ಡಾಕ್ಟರ್ಸ್ ಕೂಡ ಟ್ರೈ ಮಾಡಿದ್ರು. ಬಟ್ ಎಷ್ಟು ದುಡ್ಡಿದ್ದು ಏನ್ ಪ್ರಯೋಜನ. ಪಾಪ ಡಾಕ್ಟರ್
ಡಾಕ್ಟರ್ಸೇ ಆಗಲ್ಲ ಅಂತ ಹೇಳ್ಬಿಟ್ರು. ಅವಾಗಿಂದ ಈ ತರ ಬೆಡ್ ರಿಡನ್ ಆಗ್ಬಿಟ್ಟಿದ್ದಾರೆ ಅಂತ ಅವ್ರ ಕತೆ ಹೇಳಿದಾಗ ನಮ್ ಹೀರೋ ಪಾಪ ತುಂಬಾನೇ ಬೇಜಾರಾಗುತ್ತೆ. ಅಷ್ಟೇ ಅಲ್ಲ, ಅವ್ರಿಗೆ ಆತರ ಆಯ್ತು ಅಂತ ಗೊತ್ತಾದ್ಮೇಲೆ ಅವ್ರು ಎಷ್ಟು ಫೀಲ್ ಮಾಡಿ ಹತ್ತಿರ್ತಾರೆ ಗೊತ್ತಾ. ಅವ್ರಿಗೆ ಅಂತ ಅವ್ರವ್ರು ಯಾರು ಇಲ್ಲ, ಈ ತರ ಟೈಮ್ ಅಲ್ಲಿ ಕೂಡ ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ವಲ್ಲ ಅಂತ ಅವ್ರು ತುಂಬಾನೇ ಫೀಲ್ ಮಾಡಿದ್ರು. ಇಷ್ಟ ಪಡ್ತಾ ಇದ್ದಿದ್ ಹುಡುಗಾನೆ, ಮದುವೆ ಮಾಡ್ಕೊಳ್ತೀನಿ ಅಂತ ಇದ್ದಿದ್ ಹುಡುಗಾನೆ ಇವಳು ಈ ತರ ಪರಿಸ್ಥಿತಿಗೆ ಬಂದ್ಬಿಟ್ಲು ಅಂತ ಹೇಳಿ ಇಲ್ಲಿಂದ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ತಗೊಂಡು ಊರ್ ಬಿಟ್ಟೆ ಹೊರಟೋದ. ಅದಕ್ಕೆ ಪಾಪ ಅವರು ತುಂಬಾನೇ ಫೀಲ್ ಮಾಡೋದು. ಈಗ ಕೂಡ ಅವ್ರೊಂದ್ ನಂಬರ್ಗೆ ಕಾಲ್ ಮಾಡ್ಕೊಡು ಅಂತ ಹೇಳಿ ನೀವು ಕಾಲ್ ಮಾಡ್ಕೊಟ್ಬಿಟ್ಟು ಬಂದ್ರಲ್ಲ, ಅದು ಅವ್ರಿಗೆ, ಬಟ್ ನಂಬರ್ ಇನ್ಆಕ್ಟಿವ್ ಆಗಿದೆ, ಇವಾಗವರೆಗೂ ಅವ್ರ ನೆನಪಲ್ಲೇ ಇದಾರೆ ಅಂತ ತುಂಬಾ ಫೀಲ್ ಮಾಡಿ ಹೇಳಿದಾಗ ಹೀರೋಗೂ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ನಮ್ಮ ಇವ್ರ ಹೀರೋಯಿನ್ಗೆ ಮ್ಯೂರಲ್ಗೆ ಫ್ಯಾಮಿಲಿ ಅಂತ ಯಾರು ಇಲ್ವಾ ಅಂದಾಗ ತಾಯಿ ಒಬ್ರು ಇದ್ರು, ಅವರು ಸ್ವಲ್ಪ ವರ್ಷಗಳಿಂದನೇ ತೀರ್ಕೊಂಡ್ರು. ಅಪ್ಪ ಚಿಕ್ಕ ವಯಸ್ಸಲ್ಲಿ ಇವ್ರನ್ನ ಬಿಟ್ಟು ಬೇರೆ ಫ್ಯಾಮಿಲಿನ ಮಾಡ್ಕೊಂಡು ಹೊರಟೋದ್ರಂತೆ. ಅವಾಗಿಂದ ಅವ್ರ ಫ್ಯಾಮಿಲಿ ಮೇಲೆ ಮೀನ್ಸ್ ಅವ್ರ ಅಪ್ಪ ಮೇಲೆ ಅವ್ರಿಗೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಇವ್ರಿಗೆ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಮೇಲೆ ಅವ್ರಪ್ಪ ಸುಮಾರು ಸತಿ ಲೆಟರ್ಸ್ ಹಾಕಿದ್ರು, ಬರ್ತೀನಿ ಅಂತ ಮೇಲ್ ಎಲ್ಲ ಮಾಡಿದ್ರು, ಬಟ್ ಇವರೇ ಒಪ್ಕೊಂಡಿಲ್ಲ. ಇನ್ನೂ ಅವ್ರ ತಂದೆ ಮೇಲೆ ತುಂಬಾನೇ ಕೋಪದಲ್ಲಿದ್ದಾರೆ. ಯಾವಾಗ ಅದಕ್ಕೆ ಒಪ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಲ್ವಾ, ಇವ್ರಿಗೆ ಹಠ ಸ್ವಲ್ಪ ಜಾಸ್ತಿ, ಇವ್ರು ಅನ್ಕೊಂಡಿದ್ ಸಾಧಿಸ್ಲೇಬೇಕು ಅಂತ. ಸೊ ಈ ತರ ಅವ್ರ ಕ್ಯಾರೆಕ್ಟರ್ ಅಂತ ಅವ್ರ ಬಗ್ಗೆ ಹೇಳಿದಾಗ ಹೀರೋ ಹೇಳ್ತಾನೆ, ಅವ್ರ ಬಗ್ಗೆ ಹೇಳಿದ್ದೆಲ್ಲ ಸರಿನೇ, ಆದ್ರೆ ನಿಮ್ಗೆ ಹೆಂಗ್ ಇವ್ರು ಪರಿಚಯ ಆದ್ರು, ನೀವ್ ಈ ಊರ್ನವ್ರಲ್ವಾ, ಫ್ರಾನ್ಸ್ ಅಲ್ಲಿ ಇರೋರು ನಿಮ್ಗೆ ಹೆಂಗ್ ಪರಿಚಯ ಆದ್ರು ಅಂದಾಗ ಲೂಸಿ ಹೇಳ್ತಾರೆ, ಆಕ್ಚುಲಿ ಲೂಸಿ ಅವರ ಫಿಯಾನ್ಸೆ ಇದ್ದ ಅಲ್ವಾ, ಅವನು ಫ್ರಾನ್ಸ್ ಎಂಬಸಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಫ್ರೆಂಚ್ ಕಲ್ಸೋ ಟೀಚರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು. ನಾನು ಅಲ್ಲೇ ಹೋಗ್ತಾ ಇದ್ದೆ, ಹಂಗ ಅವ್ರು ನನ್ಗೆ ಪರಿಚಯ ಆಗಿದ್ರು. ಆಕ್ಚುಲಿ ನಂದು ಕೂಡ ಫ್ರಾನ್ಸೆ, ಅವಾಗವಾಗ ಇವ್ರನ್ನ ನೋಡಕ್ ಬರ್ತಾ ಇದ್ರಲ್ವಾ, ಹಂಗೆ ನನಗೆ ಮ್ಯೂರಲ್ ಕೂಡ ಪರಿಚಯ ಆಗಿದ್ದು. ಅದಾದ್ಮೇಲೆ ಅವ್ಳಿಗೆ ಆಕ್ಸಿಡೆಂಟ್ ಆಯ್ತು, ಪ್ಲಸ್ ಅವ್ರ ಫಿಯಾನ್ಸೆ ಕೂಡ ಊರ್ ಬಿಟ್ಟೋದ ಅಂತ ಗೊತ್ತಾಯ್ತು. ತುಂಬಾ ಪರಿಚಯ ಆದ ಹುಡುಗಿ, ತುಂಬಾ ಒಳ್ಳೆ ಹುಡುಗಿ ಕೂಡ. ಸರಿ ನಾನೇ ಇದ್ದು ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಳನ್ನ ನೋಡ್ಕೊಳ್ತಾ ಇರೋದು. ಆಕ್ಚುಲಿ ಇತ್ರ ಆಕ್ಸಿಡೆಂಟ್ ಆದ್ಮೇಲೆ ಅವಳಿಗೆ 3 ತಿಂಗಳಿಂದ ಕೋಮಾಯಿಂದ ವಾಪಸ್ ಬಂದ್ಮೇಲೆ ಫ್ರಾನ್ಸ್ಗೆ ಹೊಟ್ಟೋಗೋಣ ಅಂತ ನಾನು ಹೇಳ್ದೆ, ಬಟ್ ಇವಳು ಒಪ್ಕೊಂಡಿಲ್ಲ. ಅಲ್ಲೋದ್ರೆ ಮತ್ತೆ ಅವ್ರ ಅಪ್ಪ ಮುಖ ನೋಡ್ಬೇಕು, ರಿಲೇಷನ್ಸ್ ಮುಖ ನೋಡ್ಬೇಕು, ಈ ಪರಿಸ್ಥಿತಿಲಿ ಅವ್ರನ್ನೆಲ್ಲ ನೋಡಕ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲು. ನನ್ಗೆ ಮಾಡೋ ಕೆಲ್ಸಕ್ಕೆ ತಿಂಗಳು ಸಂಬಳನು ಕೊಡ್ತಾರೆ, ಅವ್ರ ಅಕೌಂಟ್ ಇಂದಾನೆ ಬರೋದು, ಅದು ಫ್ರಾನ್ಸ್ ಇಂದಾನೆ. ಅಲ್ಲಿ ಯಾರೋ ಇವ್ರು ಕೆಲ್ಸನೆಲ್ಲ ನೋಡ್ಕೊಳ್ತಿದಾರೇನೋ, ಅವ್ರು ನನ್ಗೆ ಕಳಿಸ್ತಾ ಇದಾರೆ. ಬಟ್ 3 ವರ್ಷದಿಂದ ಇವ್ರು ಈ ಜಾಗನ ಬಿಟ್ಟು ಹೋಗಿಲ್ಲ, ಇಲ್ಲೇ ಇದಾರೆ ಅಂತ ಹೇಳಿದಾಗ ಇವ್ರ ಸ್ಟೋರಿನೆಲ್ಲ ಕೇಳಿ ನಮ್ ಹೀರೋಗೆ ತುಂಬಾನೇ ಬೇಜಾರಾಗೋಯ್ತು. ಅಯ್ಯೋ ಪಾಪ, ಯಾರಿಗೂ ಈ ತರ ಪರಿಸ್ಥಿತಿ ಬರಬಾರ್ದು ಅಂತ ಅನ್ಕೊಳ್ತಾನೆ. ಯಾವಾಗ ಒಂದ್ ಜಾಗದಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾನಲ್ಲ, ಅವತ್ತು ನೈಟ್ ಕೂಡ ಫುಲ್ ಆಗಿ ಕುಡಿದ್ಬಿಟ್ಟು ಹೀರೋಯಿನ್ ಬಗ್ಗೆನೆ ನೆನ್ಸ್ಕೊಂಡು ಅವ್ರ ಕತೆ ಬಗ್ಗೆ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾನೆ. ಆಸ್ ಯೂಶುವಲ್ ನೆಕ್ಸ್ಟ್ ಡೇ ಅವನು ಕೆಲಸ ಕೂಡ ಬರ್ತಾನೆ. ಬಟ್ ಲೂಸಿಯಾಗ್ ತುಂಬಾನೇ ಆಶ್ಚರ್ಯವಾಗಿರುತ್ತೆ. ಯಾರೇ ಆಗ್ಲಿ 2-3 ದಿನ ಅಂದ್ರೆ ಹೆಚ್ಚು, ನನ್ನ ಸರ್ವಿಸ್ ಅಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ದಂಗ್ ನೋಡಿದ್ರಲ್ಲಿ 2-3 ದಿನ ಬಿಟ್ರೆ ಯಾರು ಕೆಲ್ಸಕ್ ಬರ್ತಾ ಇರ್ಲಿಲ್ಲ, ಆದ್ರೆ ನೀನ್ ಬಂದಿದ್ಯಲ್ಲ ತುಂಬಾನೇ ಗ್ರೇಟ್ ಅಂದಾಗ ಹೀರೋ ಹೇಳ್ತಾನೆ, ಅದಕ್ಕೆ ಕಾರಣ ಹೀರೋಯಿನ್. ಅವ್ರ ಕತೆ ಕೇಳಿದಾಗಿಂದ ನನ್ಗೆ ಯಾಕೋ ಮನ್ಸಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್, ಹೆಂಗಾದ್ರೂ ಅವ್ರನ್ನ ಸಂತೋಷವಾಗಿ ಇಟ್ಕೋಬೇಕು ಅಂತಾನೆ ನಾನು ಪ್ರಯತ್ನ ಪಡ್ತಾ ಇರೋದು, ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕಲ್ವಾ ಅಂತ ಹೇಳಿದಾಗ ಅವಳಂತಾಳೆ, ನನ್ಗೂ ತುಂಬಾ ಸಂತೋಷ ನೀವು ಈ ತರ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ. ಸರಿ ಆಯ್ತು ತಗೊಳ್ಳಿ, ಇದ್ರಲ್ಲಿ ಲಿಸ್ಟ್ ಇದೆ, ಈ ಐಟಮ್ಸ್ ಎಲ್ಲ ತಗೊಂಡ್ಬಂದ್ಬಿಡಿ ಅಂತ ನಮ್ ಹೀರೋ ಕೈಲೊಂದು ಬ್ಯಾಗು ಲಿಸ್ಟ್ ಎಲ್ಲ ಕೊಟ್ಬಿಟ್ಟು ಅಂಗಡಿಗೆ ಕಳಿಸ್ತಾಳೆ. ಇವನು ಹೋಗಿ ಐಟಮ್ಸ್ ಎಲ್ಲ ತಗೊಂತಾ ಇರ್ಬೇಕಾದ್ರೆ ಯಾರೋ ಒಂದ್ ಹುಡುಗಿ ಅವನ ಹತ್ರ ಪಿಕ್ ಪಾಕೆಟ್ ಮಾಡಕ್ಕೆ ಅಂತ ಬರ್ತಾಳೆ. ಇವ್ನ್ ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಬಿಟ್ಟ, ಹುಡುಗಿ ಕತ್ತನೇ ಹಿಡಿದ್ಬಿಟ್ಟ ಅಂತ ಹೇಳ್ಬೇಕು. ನೋಡಕ್ ತುಂಬಾ ಚಿಕ್ಕ ಹುಡುಗಿ ತರ ಇದ್ದಾಳೆ. ಆ ಹುಡುಗಿ ನಮ್ ಹೀರೋ ಕತ್ತತ್ರನೇ ಕತ್ತಿನ ಇಟ್ಬಿಟ್ಟು, ಮರ್ಯಾದಾಗ ನನ್ನ ಬಿಟ್ಬಿಡಿಲ್ಲ ಅಂದ್ರೆ ಕತ್ತಿ ಹಂಗೆ ಕತ್ತೊಳಗಡೆ ಇಳಿದ್ ಬಿಡತ್ತೆ ಅಂತ ಬೆದರ್ಸಿದ ತಕ್ಷಣ ನಮ್ ಹೀರೋನು ಬಿಟ್ಬಿಟ್ಟ. ಆ ಹುಡುಗಿ ಬೈದಲ್ಲಿ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ಲು. ಸ್ವಲ್ಪ ತಲೆ ನಮ್ ಹೀರೋ ಕೂಡ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗ್ ಬಂದ್ಬಿಡ್ತಾನೆ. ಅವಾಗ ಹೀರೋಯಿನ್ ರೂಮ್ ಇಂದ ಜೋರಾಗಿ ನಗ್ತಾ ಇರೋದು, ಹಾಡಾಡ್ತಿರೋ ಸೌಂಡ್ ಎಲ್ಲ ಕೇಳಿಸುತ್ತೆ. ಇದೇನಪ್ಪ ಇದು, ನಮಗ್ ಗೊತ್ತಿಲ್ಲ, ಯಾರೋ ಮನೆ ಒಳಗಡೆ ಬಂದಿದ್ದಾರೆ, ಯಾರಿರ್ಬೋದು ಅಂತ ಹೇಳಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಬ್ರು ನಮ್ ಹೀರೋಯಿನ್ ಜೊತೆ ಹಾಡಾಡ್ಕೊಂಡು ತುಂಬಾ ಖುಷಿಯಾಗಿ ನಮ್ ಹೀರೋಯಿನ್ ನ ನಗಿಸ್ತಾ ಇರ್ತಾರೆ. ಬೇರೆ ಯಾರು ಅಲ್ಲ, ಥೆರಪಿಸ್ಟ್. ನಮ್ ಹೀರೋಯಿನ್ ಅವಾಗ ಈ ತರ ಥೆರಪಿ ಕೊಡೋದಕ್ಕೆ ಅಂತ ಬರ್ತಾ ಇರ್ತಾರೆ. ಹೀರೋಯಿನ್ ಜೊತೆ ಸಂತೋಷವಾಗಿ ಹಾಡ್ಕೊಂಡು ಅವಳನ್ನ ನಗಿಸ್ತಾ ಇರ್ತಾರೆ. ಆತರನೇ ಇವತ್ತು ನಡೆಸ್ತಾ ಇರೋದು. ಇನ್ನೊಂದ್ ಹೇಳ್ಬೇಕಂದ್ರೆ ಆ ಥೆರಪಿಸ್ಟ್ ತುಂಬಾನೇ ಜಾಲಿಯಾದ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೇಕು, ನಗಿಸ್ತಾನೆ ಇರ್ತಾರೆ. ಇದನ್ನ ನೋಡಿ ನಮ್ ಹೀರೋಗ್ ಒಂಥರ ಆಶ್ಚರ್ಯ, ಆಯಪ್ಪನಲ್ಲ ನಮ್ ಹೀರೋಯಿನ್ ನ ನೋಡಿ. ಯಾಕಂದ್ರೆ ಇವ್ನ ಕೆಲ್ಸಕ್ಕೆ ಜಾಯ್ನ್ ಆದಾಗಿಂದ ನಮ್ ಹೀರೋಯಿನ್ ಮುಖದಲ್ಲಿ ಅಷ್ಟಾಗಿ ನಗು ನೋಡ್ಲೇ ಇಲ್ಲ. ಅವನು ಉರ್ರಂತ ಮುಖ ಇಟ್ಕೊಂಡಿರ್ತಾರೆ. ಆದ್ರೆ ಇವತ್ತು ಥೆರಪಿಸ್ಟ್ ಬಂದಿರೋದ್ರಿಂದ ಇಷ್ಟು ನಗ್ತಾ ಇದಾರ ಅಂತ ನೋಡ್ತಾನೆ. ಅದು ಒಳಗಡೆ ಕೂಡ ಬಂದಿಲ್ವೇ, ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು. ಅದಾದ್ಮೇಲೆ ಫಿಶ್ ತಂದಿರ್ತಾನೆ ಮಾರ್ಕೆಟ್ ಇಂದ. ತುಂಬಾ ನೀಟಾಗಿ ಫಿಶ್ ನೆಲ್ಲ ಕ್ಲೀನ್ ಮಾಡಿ ಅಡಿಗೆ ಎಲ್ಲ ಮಾಡ್ಬಿಟ್ಟು ತಗೊಂಡೋಗಿ ಊಟ ಕೊಟ್ಟಾಗ ಲೂಸಿ ಇಲ್ಲ, ಅವತ್ತು ಇವನೇ ಊಟ ಕೊಡ್ತಾ ಇರೋದು. ಹೀರೋಯಿನ್ಗೆ ಸಖತ್ ಟೆನ್ಷನ್ ಆಗುತ್ತೆ, ಸಖತ್ ಕೋಪ ಪಡ್ತಾಳೆ. ಏಕೆ ಲೂಸಿ ನಿಮ್ಗೆ ಹೇಳಿಲ್ವಾ ನಾನ್ ಫಿಶ್ ಎಲ್ಲ ತಿನ್ಬಾರ್ದು, ಏನಕ್ಕೆ ಫಿಶ್ ಎಲ್ಲ ತಗೊಂಡ್ ಬಂದಿದ್ದೀರಾ ಅಂದಾಗ ಹೀರೋ ಹೇಳ್ತಾನೆ, 1 ನಿಮಿಷ ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ನೀವು ಫಿಶ್ ತಿನ್ನಲ್ಲ, ಫಸ್ಟ್ ನನ್ಗೆ ಅದನ್ನ ಹೇಳಿ ಅಂದಾಗ ಫಿಶ್ ಅಲ್ಲಿ ಸಣ್ಣ ಮುಳ್ಳಿದ್ರೆ ಕೂಡ ಆ ಮುಳ್ಳು ನನ್ ಥ್ರೋಟ್ ಅಲ್ಲಿ ಸಿಕ್ಕಾಕೊಂಡ್ರೆ ಕೂಡ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಅದರಿಂದ ನಾನು ಮೀನ್ ತಿನ್ನೋ 3 years ಇಂದ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ, ನಾನು ತಿನ್ನೋದಿಲ್ಲ ಅಂತ ಹೇಳಿದಾಗ ತುಂಬಾ ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ. ನಾನೇನ್ ಹೇಳ್ತೀನೋ, ನಾನೇನ್ ಇಷ್ಟ ಪಡ್ತೀನೋ ನೀವ್ ಅದನ್ನ ಮಾಡ್ಕೊಡ್ಬೇಕು, ನೀವ್ ಇಷ್ಟಕ್ಕೆ ನೀವೇನೋ ಮಾಡ್ಕೊಂಬಂದ್ ಕೊಟ್ರೆ ನಾನು ಅದನ್ನೆಲ್ಲ ತಿನ್ನಕ್ಕಾಗಲ್ಲ ಅಂತ ಹೇಳಿ ಇನ್ನಷ್ಟು ಕೂಗಾಡಕ್ಕೆ ಕಿರ್ಚಾಡಕ್ಕೆ ಶುರು ಮಾಡ್ಬಿಟ್ಲು. ಆಲ್ರೆಡಿ ಹೇಳಿದ್ವಿ ಕೋಪಿಷ್ಟಿ ಅಂತ, ಇದು ಸುಮ್ನೆ ಇರುತ್ತಾ ಬಾಯಿ. ಹೀರೋ ಹೆಂಗೆಂಗೋ ಏನೇನೋ ಹೇಳಿ ಸಮಾಧಾನ ಮಾಡಿಸಿ ಅವ್ರ ಬಾಯಲ್ಲಿ ಜೊಲ್ಲೂರ್ಸೋ ತರ ಮಾಡಿಸಿ, ಮೇಡಮ್ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ, ನೀವೇ ಬೇಕು ಬೇಕು ಅಂತೀರಾ ಅಂತ ಹೇಳಿ ಒಂದೇ ಒಂದ್ ಸ್ಪೂನ್ ತಿನ್ನಿ, ಬೇಡ ಅಂದ್ರೆ ನಾನ್ ಬಿಟ್ಬಿಡ್ತೀನಿ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿದ್ಮೇಲೆ ಅವಳು ಒಪ್ಕೊಂಡು ಸ್ಪೂನ್ ಅಲ್ಲಿ ಒಂದ್ ಚಿಕ್ಕ ಪೀಸು ಒಂದಿಷ್ಟೇ ಇಷ್ಟು ಬಾಯಲ್ಲಿ ಇಟ್ಕೊಂತಾಳೆ. ಅಷ್ಟು ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ಕೊಡ್ಲಾ ಅಂತ ಕೇಳಿದ್ರೆ ಹೂ ಅಂತ ತಲೆ ಆಡಿಸಿದಾಗ ಇನ್ನಷ್ಟು ಸ್ಪೂನ್ ಅಲ್ಲಿ ತಿನ್ಸಕ್ಕೆ ಶುರು ಮಾಡ್ತಾನೆ. ಆ ತರ ಆ ಫಿಶ್ ಪೂರ್ತಿ ಖಾಲಿ ಆಗೋಷ್ಟು ತಿಂದ್ಬಿಟ್ಟು ತಟ್ಟೆನ ನೋಡ್ತಾಳೆ. ಖಾಲಿ ಆಗೋಯ್ತಾ ಅಂತ ಹೀರೋ ಹೇಳ್ದ, ನಾನು ಹೇಳ್ದೆ ಅಲ್ವಾ ಮೇಡಮ್ ಒಂದ್
ಒಂದ್ಸತಿ ತಿಂದ್ ನೋಡಿ ಪರಗಿರತ್ತೆ ಅಂತ. ಇಷ್ಟ ಆಯ್ತಾ ಅಂತ ಕೇಳಿದಾಗ ಅವಳು ಅಂತ ತಲೆ ಆಡಿಸ್ತಾಳೆ. ಯಾಕಂದ್ರೆ 3 years ಮುಂಚೆ ಅವಳು ಮೀನ್ ತಿಂದಿದ್ದು, ಇವಾಗ ತಿನ್ನೋದ್ರಿಂದ ಅಷ್ಟು ಟೇಸ್ಟಿಯಾಗಿ ಫೀಲ್ ಆಗುತ್ತೆ. ಪ್ಲಸ್ ನಮ್ ಹೀರೋ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬಂತು ಅಂತ ಕೂಡ ಹೇಳ್ಬೇಕು. ಇವಳು ಈ ತರ ತಿನ್ಬೇಕು ಅನ್ನೋದಕ್ಕೋಸ್ಕರ ಅವ್ನು ಯಾವ ರೀತಿ ಕಾಂಪ್ರಮೈಸ್ ಮಾಡ್ದ ಅದು ನಮ್ ಹೀರೋನ್ಗೆ ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ ಕಿಚನ್ ಅಲ್ಲಿ ಕುತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಲೂಸಿಯನ್ನು ಹೀರೋ ಇಬ್ರು ಮಾತಾಡುವಾಗ ಹೀರೋ ಕೇಳ್ತಾನೆ, ಯಾವತ್ತು ನೀವು ಹೀರೋಯಿನ್ ಹೊರಗಡೆ ಕರ್ಕೊಂಡು ಹೋಗಿಲ್ವಾ, ಹೊರಗಡೆ ಎಲ್ಲ ಸುತ್ತಾಕ್ಸ್ಕೊಂಡ್ ಬರ್ಲಿಲ್ವಾ ಅಂತ ಕೇಳಿದಾಗ ಲೂಸಿಯಾ ಹೇಳ್ತಾಳೆ, ಚಾಚಾ ಟ್ರೈ ಮಾಡ್ತೀವಿ ಬಟ್ ತುಂಬಾನೇ ಕಷ್ಟ. ಅವಳನ್ನ ಹತ್ರ ಹೊರಗಡೆ ಕರ್ಕೊಂಡು ಹೋಗ್ಬೇಕಂದ್ರೆ ಇಬ್ರು ಡಾಕ್ಟರ್ಸ್ ಬೇಕೇ ಬೇಕು, ಪ್ಲಸ್ ಒಬ್ರು ಥೆರಪಿಸ್ಟ್ ಇರ್ಲೇಬೇಕು. ಅವ್ರನ್ನ ಎತ್ತಿ ಚೇರ್ ಅಲ್ಲಿ ಕೂರ್ಸ್ಕೊಂಡು ಹೊರಗಡೆ ಕರ್ಕೊಂಡೋಗಿ ಕರ್ಕೊಂಡ್ ಬರೋವರೆಗೂ ವೀಲ್ ಚೇರ್ ಅಲ್ಲಿ ಕೂರ್ಸ್ಬೇಕಲ್ವಾ, ಪ್ರೊಸೀಜರ್ ತುಂಬಾ ದೊಡ್ಡದು ಅಂತ ಹೇಳಿದಾಗ ಹೀರೋಗ್ ಅರ್ಥ ಆಗ್ತಿಲ್ಲ. ಯಾಕತ್ರ ಹೇಳ್ತಾ ಇದೀರಾ ಅಂದಾಗ ಇವಳಂತಾಳೆ, ಯಾಕೆ ನಿಮ್ಗೆ ಅವ್ರ ಬಗ್ಗೆ ಇನ್ನೂ ಅರ್ಥ ಆಗಿಲ್ವಾ, ಅವ್ರು ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿದ್ದಾರೆ. ನಾವೇನೋ ಎತ್ಬಿಟ್ಟು ಈಗ ಮುಗ್ಗ ಅಂತ ಎತ್ಕೊಂಡೋಗಿ ಅದ್ರಲ್ಲಿ ಕೂರ್ಸ್ಬಿಟ್ವಿ ಅಂತ ಇಟ್ಕೊಳ್ಳಿ, ಆಮೇಲೆ ಎಲ್ಲಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದರಿಂದ ನಾವ್ ಕೆಲಸ ಮಾಡೋದೇ ಇಲ್ಲ ಅನ್ನೋ ತರ ಹೇಳ್ತಾರೆ. ಅದಾದ್ಮೇಲೆ ಅವ್ನ ಕಡೆ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದ್ಮೇಲೆ ಇನ್ನೇನ್ ಕೆಲಸ, ಕುಡಿಯೋದೇ ಕೆಲಸ. ಕಂಪ್ಲೀಟ್ ಆಗಿ ಕುಡಿತಾನೆ ಇರ್ತಾನೆ. ನೈಟ್ ಎಲ್ಲ ನಿದ್ದೆನೆ ಮಾಡಲ್ಲ. ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ ಕೂಡ ಅಂತರ ಮೈಯೆಲ್ಲ ಫುಲ್ ಬೆವರು ಬರ್ತಾ ಇರುತ್ತೆ. ತುಂಬಾನೇ ಅಡಿಕ್ಟ್ ಆಗ್ಬಿಟ್ರೆ ಈ ತರ ಆಗ್ತಾರೇನೋ. ಸೊ ಅವನು ಆತರ ಒಂದು ಸ್ಟೇಜ್ ಅಲ್ಲಿ ಇದಾನೆ ಅಂತಾನೆ ಹೇಳ್ಬೇಕು. ಈಗ ನೆಕ್ಸ್ಟ್ ಡೇ ಅವನು ಕೆಲ್ಸಕ್ಕೆ ಬರ್ತಾನೆ. ಆದ್ರೆ ಆಲ್ಮೋಸ್ಟ್ ತುಂಬಾ ಲೇಟ್ ಆಗೋಯ್ತು. ಹೀರೋಯಿನ್ ಕೇಳ್ತಾಳೆ, ಯಾಕೆ ಇವತ್ತು ಲೇಟ್ ಆಗಿ ಬಂದೆ ಅಂದಾಗ, ಇಲ್ಲ ಸ್ವಲ್ಪ ಮೈ ಹುಷಾರಿಲ್ಲ ಅಂದಾಗ, ಏನು ಮೈ ಹುಷಾರಿಲ್ವಾ, ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ಟಿರ್ತೀಯ, ಒಂದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ದಿರ್ತೀಯ, ಅದಕ್ಕೆ ತಾನೇ ನೀನ್ ಬಂದಿಲ್ಲ ಅಂತ ಹೀರೋಯಿನ್ ಬಯಕ್ಕೆ ಶುರು ಮಾಡಿದ್ಲು. ಇದು ನಿನ್ಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದ್ಸತಿ ಇದ್ರ ಲೇಟ್ ಆಗಿ ಬರೋ ಕೆಲಸ ಮಾಡ್ದೆ ಅಂತ ಇಟ್ಕೊಂಡು ನಿನ್ನ ಕೆಲಸ ಬಿಟ್ಟು ನಾನು ತೆಗೆದ್ ಬಿಡ್ತೀನಿ, ಇನ್ಮೇಲೆ ನೀನ್ ಬರ್ಬೇಕಾಗಿಲ್ಲ ಅನ್ನೋ ತರ ಬೈದ್ ಬಿಟ್ಲು. ಹೋಗು ಇವಾಗ ಕೆಲಸ ನೋಡ್ಕೋ ಹೋಗು ಅಂದಾಗ ಇವನು ಹೋಗ್ತಾನೆ. ಅಲ್ಲೇ ಲೂಸಿ ಕುತ್ಕೊಂಡಿರ್ತಾಳೆ. ಒಂದ್ ವಾರ ನಿನ್ ಕೆಲಸ ಮಾಡಿದ್ಯಲ್ಲ ತಗೋ ಪೇಮೆಂಟ್ ಅಂತ ಹೇಳಿ ಪೇಮೆಂಟ್ ಕೂಡ ಕೊಡ್ತಾರೆ. ಇದೇನೊಂದ್ ವಾರಕ್ಕೆ ಅಂತ ನೋಡಿದ್ರೆ ಕೆಲಸ ಮಾಡಕ್ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತಲ್ವಾ ಅದರಿಂದಾನೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವ್ರಿಬ್ರು ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಹೀರೋಗೆ ತುಂಬಾನೇ ಬೆವರ್ತಾ ಇರತ್ತೆ, ಒಂಥರ ತುಂಬಾನೇ ಡಿಸ್ಟರ್ಬ್ಡ್ ಆಗಿರ್ತಾನೆ. ಇದ್ರ ನೋಡಿ ಲೂಸಿ ಕೇಳ್ತಾಳೆ, ಯಾಕೆ ಆತರ ಇದೆ, ಏನಾಗ್ತಿದೆ ಅಂದಾಗ, ಇದಕ್ಕೆಲ್ಲ ಕಾರಣ ಕುಡಿಯೋದೇ ತಾನೆ, ನಾನ್ ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗ್ಬಿಟ್ಟಿದೀನಿ, ಇದರಿಂದ ಹೆಂಗ್ ಹೊರಗಡೆ ಬರೋದು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಅಂತ ಹೇಳಿದಾಗ ಲೂಸಿ ಹೇಳ್ತಾಳೆ, ಅಷ್ಟೇನಾ, ಸಿಂಪಲ್ ಆಗಿ ಇದರಿಂದ ಹೊರಗಡೆ ಬರ್ಬೋದು, ಇರು ನಿನ್ಗೊಂದು ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಟ್ಯಾಬ್ಲೆಟ್ ನ ಒಂದು ವಾಟರ್ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಕೊಡ್ತಾಳೆ, ಕುಡಿ ಅಂತ. ಇದನ್ನ ಅವಾಗ ಎತ್ಕೋ, ನೀನ್ ಇದರಿಂದ ಈ ಅಡಿಕ್ಷನ್ ಇಂದ ಸ್ವಲ್ಪ ಹೊರಗಡೆ ಬರ್ಬೋದು ಅನ್ನೋ ತರ ಹೇಳ್ತಾರೆ. ಇವಳಿಗೆ ಹೆಂಗಪ್ಪ ಆಗುತ್ತೆ ಅಂತ ನೋಡಿದ್ರೆ ಲೂಸಿ ಕೂಡ ಅದೇ ಕೇಸೆ, ಡ್ರಗ್ಸ್ ಎಲ್ಲ ತಗೊಳ್ಳೋಳೆ. ಸೊ ಈ ತರ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ಡ್ ಆಗಿದೆ ಅಂತ ಹೇಳ್ತಾಳೆ. ಹೆಂಗಾದ್ರೂ ಮಾಡಿ ಕಂಪ್ಲೀಟ್ ಆಗಿ ಇದರಿಂದ ಹೊರಗಡೆ ಬಂದ್ಬಿಡ್ಬೇಕು ಅಂತ ನಮ್ ಹೀರೋ ವೇಟ್ ಮಾಡ್ತಾ ಇರೋದು. ಅದಾದ್ಮೇಲೆ ಇವತ್ತು ಸಂಬಳ ಸಿಕ್ತಲ್ವಾ, ನಮ್ ಹೀರೋ ಫಸ್ಟ್ ಹೋಗ್ಬಿಟ್ಟು ಅವ್ನಿಗೆ ಒಂದು ಶೂ ನ ತಗೊಂತಾನೆ. ಶೂ ತಗೊಂಡು ಸ್ಟ್ರೇಟ್ ಆಗಿ ಇವನು ಬಾಕ್ಸಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಲ್ಲ ಆತರ ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಡೇವಿಡ್ ಅಂತ ನಮ್ ಹೀರೋ ಫ್ರೆಂಡ್ ಒಬ್ಬ ಇರ್ತಾನೆ. ಒಂದು ಕಾಲದಲ್ಲಿ ನಮ್ ಹೀರೋ ಮತ್ತೆ ಈ ಡೇವಿಡ್ ಅನ್ನೋರು ಕ್ಲೋಸ್ ಫ್ರೆಂಡ್ಸ್, ಪ್ಲಸ್ ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ರು. ಈಗ ಈ ಡೇವಿಡ್ ಅನ್ನೋನು ಬಾಕ್ಸಿಂಗ್ ಕೋಚಿಂಗ್ ಸೆಂಟರ್ ನ ಇಟ್ಟಿರ್ತಾನೆ, ಇವನು ಕೋಚ್ ಆಗಿ ವರ್ಕ್ ಮಾಡ್ತಾ ಇರೋದು. ನಾನು ಅವಾಗ ಬಂದಿಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೀರೋ ಕೇಳಿದಾಗ ಡೇವಿಡ್ ಹೇಳ್ತಾನೆ, ಇದು ನಮ್ ಜಾಗ ಕಣೋ, ನೀನ್ ಯಾವಾಗ ಬೇಕಾಗಿದ್ರು ಬಂದು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾನೆ. ಹೀರೋ ಏನಕ್ಕೆ ಇತ್ರ ಕೇಳ್ತಿದ್ದಾನಂದ್ರೆ, ಅಟ್ಲೀಸ್ಟ್ ಇದ್ರ ಮೇಲೆ ಸ್ವಲ್ಪ ಗಮನ ಕೊಡೋದ್ರಿಂದ ಆ ಕುಡಿಯೋದ್ರಿಂದ ಸ್ವಲ್ಪ ದೂರ ಆಗ್ಬೋದೇನೋ, ಅಡಿಕ್ಷನ್ ಇಂದ ಹೊರಗಡೆ ಬರ್ಬೋದೇನೋ ಅಂತ ಅವ್ನ್ ಇದನ್ನ ಕೇಳ್ತಾ ಇರೋದು. ಅದಕ್ಕೆ ಡೇವಿಡ್ ಅನ್ನೋ ಫ್ರೆಂಡ್ ಕೂಡ ಸರಿ ಆಯ್ತು ಕಣೋ, ಆರಾಮಾಗಿ ಬಂದು ಮಾಡ್ಕೊ ಅಂತ ಹೇಳ್ತಾರೆ. ಮತ್ತೆ ಮುಖ್ಯವಾದ ವಿಷಯ, ನಮ್ ಹೀರೋನ ಜಾಗದಲ್ಲಿ ಕೆಲ್ಸಕ್ಕೆ ಸೇರ್ಸಿದ್ ಕೂಡ ಡೇವಿಡ್ ಅವ್ರ ಫ್ರೆಂಡ್ ಲೂಸಿ ಅನ್ನೋ ಹುಡುಗಿ. ಈ ತರ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಅವನು ಕೆಲ್ಸಕ್ಕೆ ಬಂದಿರ್ತಾನೆ. ನಮ್ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಸ್ವಲ್ಪ ಹೊತ್ತು ಟಿವಿ ನೋಡ್ಕೊಂಡಿರ್ತಾರೆ. ಆದ್ರೆ ತುಂಬಾ ಹೊತ್ತು ನೋಡ್ತಾ ಇರೋದ್ರಿಂದ ಬೋರ್ ಹೊಡೆದ್ಬಿಡ್ತೇನೋ, ನನ್ ಕೈಲಿ ಇದಕ್ ಮೇಲೆ ನೋಡಕ್ ಆಗ್ತಾ ಇಲ್ಲ. ಅಲ್ಲಿ ಶೆಲ್ಫ್ ಅಲ್ಲಿ ತುಂಬಾ ಬುಕ್ಸ್ ಇದೆ, ಯಾವ್ದಾದ್ರು ಒಂದು ಬುಕ್ ನೆತ್ತಿ ನನ್ಗೆ ಓದ್ ತೋರಿಸ್ತೀರಾ ಅಂದಾಗ ಹೀರೋ ಹೇಳ್ತಾನೆ, ತುಂಬಾ ಚೆನ್ನಾಗಿ ಓದ್ತೀನಿ, ಆದ್ರೆ ನಾನು ಏನ್ ಓದ್ತಾ ಇದೀನಿ ಅಂತ ಅರ್ಥ ಮಾಡ್ಕೊಳಕ್ ನನ್ ಕೈಲಿ ಆಗಲ್ಲ ಅಂದಾಗ ಹೀರೋಯಿನ್ಗೆ ನಗು ಬಂದ್ಬಿಡ್ತು. ಏನ್ ಹೇಳ್ತಾ ಇದೀಯಾ, ಬುಕ್ ನ ಓದ್ತೀಯಾ ಆದ್ರೆ ಅರ್ಥ ಮಾಡ್ಕೊಳಕ್ ಆಗಲ್ವಾ, ಆಶ್ಚರ್ಯವಾಗಿದೆಯೇ, ಎಲ್ಲಿ ಎತ್ತೊಂದು ಬುಕ್ ಎತ್ತು ಓದು ನೋಡೋಣ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಬುಕ್ ನ ಎತ್ಬಿಟ್ಟು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ. ಅವನು ಹೇಳ್ತಾ ಇರೋದು ಓದ್ತಾ ಇರೋದು ಒಂದು ಕತೆ ಹೇಳೋ ತರ ಇರುತ್ತೆ. ಹೀರೋನ್ ಅಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾಳೆ, ಪರವಾಗಿಲ್ವೇ, ಐಡಿಯಾ ತುಂಬಾ ಚೆನ್ನಾಗಿದೆ, ನೀನ್ ಓದ್ತಾ ಇದ್ರೆ ನಾನು ಕೇಳಿಸ್ಕೊಳ್ತಾ ಇದ್ರೆ ತುಂಬಾ ಚೆನ್ನಾಗಿ ನನ್ಗೆ ನಿದ್ದೆ ಬರೋ ತರ ಇದೆ ಅಂತ. ಆದ್ರೆ ಟಕ್ಕಂತ ನಮ್ ಹೀರೋ ಬುಕ್ ಎತ್ ಸೈಡ್ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಟಿವಿಲಿ ಬಾಕ್ಸಿಂಗ್ ಮ್ಯಾಚ್ ಅಂತ ಬರ್ತಾ ಇದೆ, ಅದನ್ನ ಬಾಯ್ ತೆಕ್ಕೊಂಡು ನೋಡ್ತಾ ಇರ್ತಾನೆ. ಹೀರೋಯಿನ್ಗ ಅಯ್ಯೋ ಇದೆಲ್ಲ ಒಂದು ಸ್ಪೋರ್ಟ್ಸ್ ಅಂತ ಅದೇನಕತ್ರ ಬಾಯ್ ತೆಕ್ಕೊಂಡು ನೋಡ್ತಾ ಇದೀಯ, ನಂಗೆ ತಲೆ ನೋಡ್ತಿದೆ, ಒಂದು ಕಾಫಿ ಟೀನ ಮಾಡ್ಕೊಂಡ್ ಬಾ ಹೋಗು ಅಂತ ಹೇಳಿದಾಗ ಹೀರೋ ಕೂಡ ಟೀ ಮಾಡ್ಕೊಂಡ್ ಬಂದು ಕೊಡ್ತಾನೆ. ತುಂಬಾ ಚೆನ್ನಾಗಿರುತ್ತೆ ಆ ಟೀ. ಇವಳಿಗೆ ನಮ್ ಹೀರೋ ಮಾಡೋ ಅಡಿಗೆ ಆಗಿರ್ಬೋದು, ಟೀ ಕಾಫಿ ಆಗಿರ್ಬೋದು ತುಂಬಾನೇ ಇಷ್ಟ ಆಗುತ್ತೆ. ಆಕ್ಚುಲಿ ನಮ್ ಹೀರೋ ಬಂದು ನೈಟ್ ಶಿಫ್ಟ್ ಕೆಲಸ ಮಾಡೋದು, ಬೆಳಗ್ಗಿಂದ ಸಂಜೆವರೆಗೂ ಲೂಸಿಯಾ ನೋಡ್ಕೊಳ್ಳೋದು, ಮತ್ತೆ ಸಂಜೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಗು ನಮ್ ಹೀರೋ ನೋಡ್ಕೊಳ್ಳೋದು. ಆತರ ಅಲ್ಲಿರೋ ಒಂದು ಬುಕ್ ನೆಲ್ಲ ಓದ್ಬಿಟ್ಟು ಅವಳಿಗೆ ನಿದ್ದೆ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಇವನು ರೆಸ್ಟ್ ಎತ್ಕೊಳ್ತಾನೆ. ಮತ್ತೆ ನೆಕ್ಸ್ಟ್ ಡೇ ನೀಟಾಗಿ ಕಟಿಂಗ್ ಎಲ್ಲ ಮಾಡ್ಕೊಂಡು ಆ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಆ ಡೇವಿಡ್ ಅನ್ನೋನ್ ಹೇಳ್ತಾನೆ, ಒಂದು ಟೈಮ್ ಅಲ್ಲಿ ನೀನ್ ಎಂತ ದೊಡ್ಡ ಬಾಕ್ಸರು, ಎಷ್ಟೆಲ್ಲ ಚಾಂಪಿಯನ್ಶಿಪ್ ಎಲ್ಲ ತಗೊಂಡಿದ್ದೆ, ಎಷ್ಟೆಲ್ಲ ಮೆಡಲ್ಸ್ ಎಲ್ಲ ಗೆದ್ದಿದ್ಯಾ, ಆದ್ರೆ ನೋಡಿ ಇವಾಗ ನೀನ್ ಮನ್ಸಿಟ್ರೆ ಚಾಂಪಿಯನ್ ಎಲ್ಲ ಆಗಕ್ಕಾಗಲ್ಲ, ಆದ್ರೆ ಕೋಚ್ ಬೇಕಾಗಿದ್ರೆ ಆಗ್ಬೋದು. ನನಗ್ ಗೊತ್ತಿರೋ ಒಂದಿಬ್ರು ಹುಡುಗಿರಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಬೇಕಾಗಿದ್ರೆ ನೀನು ಟ್ರೈನಿಂಗ್ ಕೊಡ್ತೀಯಾ, ತುಂಬಾ ದುಡ್ಡೆಲ್ಲ ಸಿಗುತ್ತೆ, ಟ್ರೈ ಮಾಡಿ ನೋಡು ಅನ್ನೋ ತರ ಹೇಳಿ ಇಬ್ರು ಹುಡುಗಿರ್ನ ಕೂಡ ಪರಿಚಯ ಮಾಡ್ಕೊಡ್ತಾರೆ. ಅದ್ರಲ್ಲಿ ಮೆರೆಂಡಾ ಅಂತ ಒಂದು ಹುಡುಗಿನ ಪರಿಚಯ ಮಾಡಿಸ್ತಾರೆ. ಇಲ್ಲಿರೋರಲ್ಲೇ ಸೂಪರ್ ಟ್ಯಾಲೆಂಟ್ ಇರೋದಂದ್ರೆ ಈ ಹುಡುಗಿಗೆ. ಸೊ ನೀನ್ ಕೋಚಿಂಗ್ ಕೊಟ್ರೆ ಅವ್ಳಿಗೊಂದು ಒಳ್ಳೆ ಸ್ಥಾನ, ಸ್ವಲ್ಪ ಸಂಪಾದನೆ ಮಾಡಬಹುದು. ಯಾಕಂದ್ರೆ ಈಗ ಇವ್ರು ಇದಾರಲ್ಲ ಈ ಜಾಗದಲ್ಲಿ ಸಣ್ಣ ಪುಟ್ಟ ಲೋಕಲ್ ಟೂರ್ನಮೆಂಟ್ಸ್ ಎಲ್ಲ ನಡೀತಾ ಇರುತ್ತೆ, ಲೋಕಲ್ ಗೇಮ್ಸ್ ಎಲ್ಲ ನಡೆಯುತ್ತೆ, ಅದ್ರಲ್ಲಿ ಇವ್ರ ಮೇಲೆ ತುಂಬಾ ಜನ ಬೆಟ್ಟಿಂಗ್ ಎಲ್ಲ ಮಾಡ್ತಾರೆ, ಸ್ವಲ್ಪ ಅಮೌಂಟ್ ನ ಸಂಪಾದನೆ ಮಾಡಬಹುದು ಅನ್ನೋ ತರ ಇವ್ನು ಹೇಳ್ತಾನೆ. ಮತ್ತೆ ಇನ್ನೊಂದು ಹುಡುಗಿ ಯಾರು ಅಂತ ಹೇಳಿ ಇನ್ನೊಂದು ಹುಡುಗಿನ
ಪರಿಚಯ ಮಾಡಿಸ್ತಾರೆ. ಆ ಹುಡುಗಿನು ಹೆಲ್ಮೆಟ್ ಎಲ್ಲ ಬಿಚ್ಬಿಟ್ಟು ಬರ್ತಾಳೆ. ಈ ಹುಡುಗಿ ಹೆಸರು ಲೀನಾ ಅಂತ ಹೇಳ್ತಾರೆ. ಇದನ್ನ ನೋಡಿ ಹೀರೋ ಸಖತ್ ಶಾಕ್ ಆಗ್ಬಿಟ್ಟ. ಯಾಕಂದ್ರೆ ಈ ಹುಡುಗಿ ಅವತ್ತು ನಮ್ ಹೀರೋ ಹತ್ರ ಪಿಕ್ ಪಾಕೆಟ್ ಮಾಡ್ಕೊಂಡು ಓಡೋದ್ಲಲ್ಲ ಆ ಹುಡುಗಿ. ಆದ್ರೆ ನಮ್ ಹೀರೋ ಅಲ್ಲೇನು ಮಾತಾಡಲ್ಲ. ಆಗ ಡೇವಿಡ್ ಹೇಳ್ತಾರೆ, ಇಬ್ರು ತುಂಬಾನೇ ಕಷ್ಟಪಡೋ ಹುಡುಗಿರಪ್ಪ, ನೀನ್ ಕೋಚಿಂಗ್ ಕೊಟ್ರೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ, ಸರಿ ನೀನ್ ಅವ್ರ ಹತ್ರ ಮಾತಾಡ್ ನಾನು ಹೋಗ್ತೀನಿ ಅಂತ ಡೇವಿಡ್ ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ನಮ್ ಹೀರೋ ಮೆರಂಡಾನ ಹುಡುಗಿನ ನೀನ್ ಹೋಗಮ್ಮ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅಲ್ಲಿ ನಾನು ಹುಡುಗಿನ ಕೇಳ್ತಾರೆ, ನೀನತ್ತನೇ ಅವತ್ತು ಮಾರ್ಕೆಟ್ ಅಲ್ಲಿ ಅಂತ ಪಿಕ್ ಪಾಕೆಟ್ ಮಾಡಕ್ಕೆ ಟ್ರೈ ಮಾಡಿದ್ದು ಅಂದಾಗ ಅವಳಂಗೆ ಸೈಲೆಂಟ್ ಆಗೇ ಇರ್ತಾಳೆ. ಕೊಬ್ಬಿಡಿದ್ರು ಹುಡುಗಿ ಅಂತಾನೆ ಕಾಣಿಸುತ್ತೆ. ಈ ವಿಷಯನ ಡೇವಿಡ್ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತು ತಾನೆ, ನೀನ್ ಕೋಚಿಂಗ್ ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಅಂದಾಗ ಅವಳಿಗೆ ತುಂಬಾನೇ ಕೊಬ್ಬಿಂದಾನೆ ಮಾತಾಡ್ತಾಳೆ. ಏನು ಕೋಚಿಂಗ್ ಮಾಡಕ್ಕಾಗಲ್ವಾ, ನೀನೇನ್ ಬಾಕ್ಸಿಂಗ್ ಅಷ್ಟು ದೊಡ್ಡವನ್ ಅನ್ಕೊಂಡಿದ್ಯಾ, ಬೇಕಾದ್ರೆ ಒಂದು ಮ್ಯಾಚ್ ಆಡ್ಬಿಡೋಣ ನೋಡೋಣ ಅಂತ ನಮ್ ಹೀರೋನೇ ಕರೀತಾಳೆ. ಅದಾದ್ಮೇಲೆ ಇಬ್ರು ಹೋಗ್ಬಿಟ್ಟು ರಿಂಗ್ ಅಲ್ಲಿ ಒಂದು ಮ್ಯಾಚ್ ಆಡಿ ನೋಡ್ತಾರೆ. ಆದ್ರೆ ನಮ್ ಹೀರೋ ಇರೋ ರೇಂಜ್ ಗೆ ಇವಳು ಎಷ್ಟು ಮಾತ್ರ ಒಂದೇ ಪಂಚಲ್ಲಿ ಬೀಳಿಸ್ಬಿಟ್ಟ. ನೀನೆಲ್ಲ ಒಂದ್ ಪಂಚ್ಗೆ ಬಿದ್ದೋಗ್ಬಿಟ್ಟೆ, ನಿನಗ್ ನಾನ್ ಹೆಂಗ್ ಟ್ರೈನಿಂಗ್ ಕೊಡೋದು, ನೀನ್ ಹೆಂಗ್ ವಿನ್ ಆಗ್ತೀಯಾ, ಅದೆಲ್ಲ ಆಗಲ್ಲ ಅಂತ ಸ್ವಲ್ಪ ಕೋಪದಲ್ಲಿ ಅವಳಿಗೆ ಕೋಪ ಪರ್ಸೋ ತರನೇ ಮಾತಾಡ್ತಾನೆ. ಯಾಕಂದ್ರೆ ಅವತ್ತು ಕತ್ತಿನ ಇಟ್ಲಲ್ಲ ಕತ್ತತ್ರ, ಆ ಕೋಪದಲ್ಲಿ ಈ ತರ ರೇಗ್ಸ್ಬಿಟ್ಟು ಹೋಗ್ತಾ ಇರೋದು. ಅದಾದ್ಮೇಲೆ ಹಂಗೆ ಕೆಲ್ಸಕ್ಕೂ ಬಂದ್ಬಿಟ್ಟ. ಇಲ್ಲಿ ಇವಳು ಬಂದು ಸ್ವಲ್ಪ ಬುಕ್ ನೋಡ್ಕೊಂಡು ಹೀರೋ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಾಳೆ. ಅವನ ಹತ್ರನೇ ಕೇಳ್ತಾಳೆ ಡೈರೆಕ್ಟ್ ಆಗಿ, ಹೌದು ನೀನು ಆರ್ಮಿಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ದಲ್ವಾ, ಆರ್ಮಿಯಿಂದ ಹೊರಗಡೆ ಬಂದ್ಮೇಲೆ ಏನ್ ಕೆಲಸ ಮಾಡ್ತಾ ಇದ್ದೆ, ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಆಕ್ಚುಲಿ ನಾನು ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಅಂದಾಗ, ಏನು ಸ್ಪೋರ್ಟ್ಸ್ ಅಲ್ಲಿ ಇದ್ದ, ನೀನ್ ಸ್ಪೋರ್ಟ್ಸ್ ಮ್ಯಾನ್ ಯಾವ್ದು ಅಂತ ಕೇಳಿದಾಗ ಇವ್ನಿಗೆ ಏನ್ ಹೇಳೋದು, ಬಾಕ್ಸಿಂಗ್ ಅಂತ ಹೇಳಲ್ಲ ಇವನು, ಇಲ್ಲ ಅದು ಡ್ಯಾನ್ಸ್ ಗೆ ಸಂಬಂಧಪಟ್ಟಿರೋ ಒಂದು ಸ್ಪೋರ್ಟ್ಸ್ ಅಂದಾಗ ಡ್ಯಾನ್ಸ್ ಗೆ ಸಂಬಂಧಪಟ್ಟಿರೋ ಸ್ಪೋರ್ಟ್ಸ್ ಕೇಳಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆಯೇ, ಓಕೆ ಕ್ಲಾಸಿಕಲ್ ವೆಸ್ಟರ್ನ್ ಅಂತ ಬೇರೆ ಕೇಳ್ತಾಳ. ಹೀರೋ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಒಂದು ಸಾಂಗ್ ಯಾರೊಬ್ರು ಹಾಡು ಹೇಳೋದು ಕೇಳಿಸುತ್ತೆ, ಬೇರೆ ಯಾರೋ ಥೆರಪಿಸ್ಟ್. ಅವ್ರ ಹತ್ರ ಹಾಡ್ಕೊಂಡ್ ಬಂದಿದ ತಕ್ಷಣ ನಮ್ ಹೀರೋಯಿನ್ ಮುಖದಲ್ಲಿ ಒಂದು ಸ್ಮೈಲು. ಹೀರೋ ಒಂದ್ ಕಡೆ ರಿಲೀಫ್ ಅಪ್ಪಾಡಿ ಹೆಂಗೋ ನನ್ ಕತೆ ಮುಗೀತು, ಇನ್ಮೇಲೆ ನಾ ಕ್ವೆಶ್ಚನ್ ಕೇಳಲ್ಲ ಇವಳು ಅಂತ ಹೇಳಿ ಒಂದ್ ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಆಕ್ಚುಲಿ ನಮ್ ಹೀರೋಯಿನ್ ಯಾವಾಗೂ ಬೆಡ್ ರಿಡನ್ ಅಲ್ವಾ, ನಮ್ ಹೀರೋ ಇಲ್ಲಿ ಬಂದಾಗಿಂದಾನು ಅಷ್ಟೇ ಅವನು ಗಮನಿಸಿದ್ದಾನೆ, ಇವ್ರು ಯಾವಾಗೂ ಹೊರಗಡೆ ಹೋಗೋದಿಲ್ಲ, ಅಟ್ಲೀಸ್ಟ್ ಬಾಲ್ಕನಿ ವರ್ಗೂ ಕೂಡ ಹೋಗೋದಿಲ್ಲ. ಸೊ ಬನ್ನಿ ಹೋಗೋಣ ಅಂತ ಕರೆದ್ರೆ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಆಟದ ವಿಷಯ ಅಂತ ಅನ್ಕೊಂಡಿದ್ಯಾ, ಅಷ್ಟು ಅಸಲ್ಟ್ ಆಗಿ ಕರೀತಾ ಇದೆಯಾ, ನನಗೆ ಕಾಲಿದ್ಯಾ ನಡ್ಕೊಂಡ್ ಬರೋದಕ್ಕೆ, ಅದೆಲ್ಲ ಆಗಲ್ಲ, ನಾನು ಇಲ್ಲಿಂದ ಜರುಗ್ಬೇಕು ಅಂತಂದ್ರೆ 2 ಡಾಕ್ಟರ್ ಮತ್ತೆ ಒಬ್ಬ ಅಸಿಸ್ಟೆಂಟ್ ಬೇಕೇ ಬೇಕು ಅಂದಾಗ ಹೀರೋ ಅಂತಾನೆ, ನಿಮ್ಗೆ ಏನು ಆಗದಿರೋ ತರ ತುಂಬಾ ಸೇಫ್ ಆಗಿ ಕರ್ಕೊಂಡು ವೀಲ್ ಚೇರ್ ಅಲ್ಲಿ ಕೂರ್ಸ್ಕೊಂಡು ಬಾಲ್ಕನಿ ವರ್ಗೂ ಹೋಗ್ಬಿಟ್ಟು ಬಂದ್ಬಿಡೋಣ, ಒಂದು ಸರ್ಪ್ರೈಸ್ ಇಟ್ಟಿದೀನಿ ನಿಮ್ಗೆ, ಬಾಲ್ಕನಿ ವರ್ಗೂ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ನೀವ್ ನೋಡಿದ್ರೆ ಈ ತರ ಹೇಳ್ತಾ ಇದೀರ ಅಂದಾಗ ಸರ್ಪ್ರೈಸ್ ಅಂದಿದ ತಕ್ಷಣ ನಮ್ ಹೀರೋಯಿನ್ ಕೂಡ ಸ್ವಲ್ಪ ಓಕೆ ಏನಿರ್ಬೋದು ಅಂತ ಒಂದ್ ಕಡೆ ಯೋಚನೆ ಇದ್ರು, ಇನ್ನೊಂದ್ ಕಡೆ ನಮ್ ಹೀರೋ ಮೇಲೆ ಸ್ವಲ್ಪ ನಂಬಿಕೆ ಇದೆ, ಓಕೆ ಅವನು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾನೆ ಅಂತ ಇದ್ರೂನು ಸ್ವಲ್ಪ ಭಯ ಇರುತ್ತಲ್ವಾ, ಈಗ್ಲೇ ಪ್ಯಾರಲೈಸ್ ಆಗ್ಬಿಡದೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡತ್ತೋ ಅಂತ. ಆದ್ರೆ ನಮ್ ಹೀರೋ ತುಂಬಾ ಧೈರ್ಯ ಕೊಡ್ತಾನೆ, ನಿಮ್ಗೆ ಏನು ಆಗಲ್ಲ, ನಾನ್ ನಿಧಾನಕ್ಕೆ ನಿಮ್ಮನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ. ಅಷ್ಟು ನೀಟಾಗಿ ಅವಳನ್ನ ನಿಧಾನಕ್ಕೆ ಎತ್ತಿ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಅವ್ರ ಮನೆ ಹೊರಗಡೆ ಇರೋ ಬಾಲ್ಕನಿ ಕೂಡ ಕರ್ಕೊಂಡ್ ಬರ್ತಾನೆ. ವ್ಯೂ ಅಂತೂ ಅಷ್ಟು ಸೂಪರ್ ಆಗಿರುತ್ತೆ. ಆತರ ಒಂದು ಸ್ಪಾಟ್ ಅಲ್ಲಿ ಇವ್ರ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಆರಾಮಾಗಿ ಅಲ್ಲಿ ಕುತ್ಕೊಂಡು ಇವರಿಬ್ರು ಮಾತಾಡ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಏನೋ ಸರ್ಪ್ರೈಸ್ ಅಂತ ಹೇಳಿದ್ರಲ್ವಾ, ಏನ್ ಸರ್ಪ್ರೈಸ್ ಅಂತ ಕೇಳಿದ್ರೆ ಹೀರೋನಾ, ಸರ್ಪ್ರೈಸ್ ಅಂತ ಹೇಳಿದ್ರೇನೆ ನೀವು ಹೊರಗಡೆ ಬರೋದು ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡ್ ಬಂದಿದ್ದು, ನಾನು ಸುಳ್ಳು ಹೇಳಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಅವಳಿಗೆ ಸ್ವಲ್ಪ ಜ್ಯೂಸು ಗೀಸು ಎಲ್ಲ ಮಾಡ್ಕೊಡ್ತಾನೆ. ತುಂಬಾ ಆಕ್ಟಿವ್ ಆಗಿ ಇದ್ದಾಳೆ ಅಂತ ಹೇಳ್ಬೇಕು. ಯಾಕಂದ್ರೆ ಇಷ್ಟು ವರ್ಷದಳು ಅವಳು ಒಂದ್ಸತಿನೂ ಈ ತರ ಹೊರಗಡೆ ಬಂದವಳೆ ಅಲ್ಲ. ಈ ತರ ಕುತ್ಕೊಂಡಿರೋದ್ರಿಂದ ಅವಳಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆಗ ಹೀರೋ ಹೇಳ್ತಾನೆ, ಸರ್ಪ್ರೈಸ್ ಎಲ್ಲ ನಾನು ಕೊಟ್ಟಿಲ್ಲ, ಬಟ್ ಸಣ್ಣದಾಗ ಒಂದು ಗೇಮ್ ಆಡೋಣ ಅಂತ, ಅಲ್ಲೇನೋ ಒಂದು ಪರ್ಫ್ಯೂಮ್ ಬಾಟಲ್ಸ್ ಅದು ಇದು ಇರತ್ತಲ್ಲ, ಕಣ್ ಮುಚ್ಕೊಂಡು ಇದೇನು ಅಂತ ಚೆಕ್ ಮಾಡಿ ಹೇಳಿ ಅಂತ ಸುಮ್ನೆ ಆತರ ಇಬ್ರು ಆಟ ಆಡ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ಇವ್ ನೈಟ್ ಶಿಫ್ಟ್ ಕೆಲಸ ತಾನೇ ಮಾಡೋದು. ಅವಾಗ ನೆಕ್ಸ್ಟ್ ಡೇ ಆ ಡೇವಿಡ್ ಜೊತೆ ಹಂಗೆ ಸ್ವಲ್ಪ ಬೋಟಿಂಗ್ ಎಲ್ಲ ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗ್ಬೇಕಾದ್ರೆ ಆ ಪಿಕ್ ಪಾಕೆಟ್ ಹುಡುಗಿದ್ಲಲ್ಲ ಲೀನಾ, ಯಾಕೆ ಅವಳು ಪ್ರಾಕ್ಟೀಸ್ ಗೆ ಬರ್ತಾ ಇಲ್ಲ ಅಂತ ಹೀರೋ ಕೇಳಿದಾಗ ಆ ಡೇವಿಡ್ ಹೇಳ್ತಾರೆ, ಆಕ್ಚುಲಿ ಅವಳು ತುಂಬಾನೇ ಪುವರ್ ಫ್ಯಾಮಿಲಿ, ಪುವರ್ ಅನ್ನೋದಕ್ಕಿಂತ ಅವಳಿಗೆ ಹೇಳ್ಕೊಳಕ್ಕೆ ಅಂತ ದೊಡ್ಡದಾಗಿ ಯಾರು ಇಲ್ಲ, ತುಂಬಾನೇ ಕಷ್ಟ ಪಡ್ತಾಳೆ ಕಣೋ ದುಡ್ಡಕ್ಕೆ, ಅದಕ್ಕೋಸ್ಕರ ಈ ಊರಿಗೆ ಟೂರಿಸ್ಟ್ ಎಲ್ಲ ಬರ್ತಾರಲ್ವಾ ಅವ್ರ ಹತ್ರ ಎಲ್ಲ ಕಾಲ್ಗಲಾಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಹೀರೋಗೆ ತುಂಬಾನೇ ಬೇಜಾರಾಗೋಯ್ತು. ಸ್ವಲ್ಪ ಟ್ಯಾಲೆಂಟ್ ಇರೋ ಹುಡುಗಿನೇ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡ್ಸಿದ್ರೆ ಒಂದು ಒಳ್ಳೆ ಸ್ಟೇಜ್ ಗೆ ಬರ್ತಾಳೆ, ಓಕೆ ನಾನು ಅವಳಿಗೆ ಪ್ರಾಕ್ಟೀಸ್ ಕೊಡಬಹುದಾ ಅಂತ ಹೀರೋ ಕೇಳ್ತಾನೆ. ಯಾಕಂದ್ರೆ ಪಾಪ ನಿನ್ನೆ ತಾನೆ ಅವಳ ಹತ್ರ ಒಂದ್ ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟಿದ್ದ, ಅದರಿಂದ ಅಯ್ಯೋ ಪಾಪ ಅಂತ ಅನಿಸ್ತಾ ಇರುತ್ತೆ. ಇವನಂತಾನೆ, ಸುಮ್ನೆ ಏನಲ್ಲಪ್ಪ ಒಂದು ಬೆಟ್ ಮ್ಯಾಚ್ ನ ಇಟ್ಕೊಳ್ಳೋಣ, ನಾನ್ ಬಂದು ಆ ಲೀನಾ ಅನ್ನೋ ಹುಡುಗಿಗೆ ಟ್ರೈನಿಂಗ್ ಕೊಡ್ತೀನಿ, ನೀನ್ ಬಂದು ಮೆರಂಡಾ ಅನ್ನೋ ಹುಡುಗಿಗೆ ಟ್ರೈನಿಂಗ್ ಕೊಡು, ಒಂದ್ $5,000 ನಾವು ಬೆಟ್ ಇಟ್ಕೊಳ್ಳೋಣ ಅನ್ನೋ ತರ ಮಾತಾಡ್ಕೊಳ್ತಾರೆ. ಅದಕ್ಕೆ ಡೇವಿಡ್ ಕೂಡ ಒಪ್ಕೊಳ್ತಾನೆ. ಇನ್ನೇನು ನಮ್ ಹೀರೋ ಆಸ್ ಯೂಶುವಲ್ ಕೆಲ್ಸಕ್ಕೆ ಹೋಗಿರ್ತಾನೆ. ಅವ್ನ್ ಪಾಡ್ಕೊಂಡ್ ಬುಕ್ ಓದ್ತಾ ಇದ್ರೆ ಅದನ್ನ ಕೇಳಿಸ್ಕೊಳ್ತೀನಿ ಅನ್ನೋ ಹೆಸರಲ್ಲಿ ನಮ್ ಹೀರೋಯಿನ್ ಬಂದು ಹೀರೋಗೆ ಲೈನ್ ಆಗ್ತಾ ಇದ್ದಾಳೆ ಅಂತಾನೆ ಹೇಳ್ಬೇಕು. ಸ್ವಲ್ಪ ನಮ್ ಹೀರೋನ ಇಷ್ಟ ಪಡಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಪ್ಲಸ್ ಅವ್ನ ಮೇಲೆ ಕಂಪ್ಲೀಟ್ ಆಗಿ ಒಂದ್ ನಂಬಿಕೆ ಬಂತು ಅಂತ ಕೂಡ ಹೇಳ್ಬೇಕು. ನಮ್ ಹೀರೋನು ಏನು ಕಡಿಮೆ ಇಲ್ಲ, ಅವಳನ್ನ ಅಷ್ಟೇ ಹುಷಾರಾಗಿ ನೋಡ್ಕೊಂತಾನೆ. ಅವಾಗ ಔಟಿಂಗ್ ಕೂಡ ಕರ್ಕೊಂಡು ಹೋಗ್ತಾನೆ, ವೀಲ್ ಚೇರ್ ಅಲ್ಲಿ ಕೂರ್ಸ್ಕೊಂಡು ಈ ಸ್ಟ್ರೀಟ್ ಸೈಡ್ ಬುಕ್ಸ್ ಎಲ್ಲ ಓದೋದು ಮತ್ತೆ ಪೇಂಟಿಂಗ್ ಎಲ್ಲ ಮಾಡೋದು ಆತರ ಎಲ್ಲ ಇಟ್ಟಿರ್ತಾರಲ್ಲ ಆತರ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ನಮ್ ಹೀರೋನ್ಗೆ ಬುಕ್ ಓದೋದು ಅಥವಾ ಯಾರಾದ್ರೂ ಓದೋದನ್ನ ಕೇಳೋದಂದ್ರೆ ತುಂಬಾನೇ ಇಂಟ್ರೆಸ್ಟ್ ಅಲ್ವಾ, ಸೊ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಅಲ್ಲೇ ಬಿಟ್ಟು ಅವ್ರ ಕತೆ ಓದ್ತಾ ಇರ್ತಾರೆ. ನಮ್ ಹೀರೋಯಿನ್ ಕೇಳಿಸ್ಕೋಬೇಕು. ನಮ್ ಹೀರೋ ದೂರದಿಂದ ನೋಡ್ತಾ ಇರ್ತಾನೆ. ಅವನು ಕೂಡ ನಮ್ ಹೀರೋಯಿನ್ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇಷ್ಟ ಇದೆ ಅಂತಾನೆ ಹೇಳ್ಬೇಕು. ಅವಳು ಕೂಡ ನಮ್ ಹೀರೋ ನೋಡ್ತಾ ಇರೋದನ್ನ ನೋಡ್ತಾಳೆ. ಅದಾದ್ಮೇಲೆ ಇಬ್ರು ಮಾತಾಡ್ಕೊಳ್ಳೋವಾಗ ನನಗೆ ತುಂಬಾನೇ ಆಸೆ ಇದೆ, ನನಗೆ ಬೀಚ್ ಸೈಡ್ ಹೋಗ್ಬೇಕು ಅಂತ ಇಷ್ಟ, ಬೀಚ್ ಅಲ್ಲಿ ಆಡ್ಬೇಕು ಅಂತ ಇಷ್ಟ ಅಂತ ಹೇಳಿದಾಗ ಹೀರೋ ನಿಧಾನಕ್ಕೆ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಸುಮಾರು 3 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಅವಳಿಗೆ ಸ್ವಲ್ಪ ಫ್ರೀಯಾಗಿ ಸುತ್ತಾ ಇರೋ ತರ ಅನ್ಸುತ್ತೆ. ತುಂಬಾ
ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತಾಳೆ ಅಂತಾನೆ ಹೇಳ್ಬೇಕು. ನಮ್ ಹೀರೋ ಕೂಡ ಬೀಚ್ ಎಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾನೆ. ಹೀರೋಯಿನ್ ಹೇಳ್ತಾಳೆ ನನಗೋ ಬೀಚ್ ಅಲ್ಲಿ ನೀರಲ್ಲಿ ಇಳಿಬೇಕು, ಆಟ ಆಡ್ಬೇಕು, ನೀರಲ್ಲಿ ಈಜ್ಬೇಕು ಅಂತ ತುಂಬಾನೇ ಇಷ್ಟ, ಆದ್ರೆ ಈ ಜನ್ಮದಲ್ಲಿ ಅದೆಲ್ಲ ಸಾಧ್ಯ ಇಲ್ವಲ್ಲ ಅಂತ ಸ್ವಲ್ಪ ಫೀಲ್ ಮಾಡಿ ಹೇಳಿದಾಗ ಹೀರೋನು ಹೆಂಗೋ ಏನೋ ಸಮಾಧಾನ ಮಾಡ್ತಾನೆ. ಆಮೇಲೆ ಮನೆಗೂ ಕರ್ಕೊಂಡ್ ಬಂದ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋ ಅಲ್ಲಿ ನನ್ನ ಹುಡುಗಿನ ನೋಡಕ್ಕೆ ಅಂತ ಹುಡುಗಿರೋ ಜಾಗಕ್ಕೆ ಹೊರಟೋಗಿರ್ತಾನೆ. ಅಲ್ಲೋಗಿ ಹುಡುಗಿ ಹತ್ರ ಹೇಳ್ತಾನೆ, ಇಲ್ಲೋಡಮ್ಮ ನಾನ್ ನಿನ್ಗೆ ಬಾಕ್ಸಿಂಗ್ ಗೆ ಟ್ರೈನಿಂಗ್ ಕೊಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಇನ್ಮೇಲೆ ನೀನ್ ಈ ತರ ಕಳ್ತನ ಮಾಡೋದು ಮತ್ತೆ ಆ ಕಾಲ್ಗಲ್ ಕೆಲಸ ಮಾಡೋದು ಅದೆಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ. ಆಕ್ಚುಲಿ ಈಗ ಅವ್ರಿರೋ ಏರಿಯಾನಲ್ಲಿ ಆ ಜಾಗದಲ್ಲಿ ಹೆಣ್ಮಕ್ಳೆಲ್ಲ ಆಲ್ಮೋಸ್ಟ್ ಆ ಕೆಲ್ಸನೇ ಮಾಡ್ತಾ ಇರೋದು. ಇನ್ನೊಂದು ಇವಳಿಗೆ ತುಂಬಾನೇ ಬಡತನ, ಅಂದ್ರೆ ಅವ್ಳಿಗೆ ಇಳ್ಕೊಳಕ್ ಜಾಗ ಕೂಡ ಇಲ್ಲ ಅಂದ್ರೆ ಕೇಳಿ ಪಾಪ ಅದಕ್ಕೋಸ್ಕರನೇ ಈ ತರ ಕಾಲ್ಗಲಾಗಿ ಕೆಲಸ ಮಾಡ್ತಾ ಇರೋದು. ಯಾರಾದ್ರೂ ರೂಮ್ ಹಾಕ್ತಾರೆ, ಒಂದು ನೈಟ್ ಆ ರೂಮ್ ಅಲ್ಲಿ ಸ್ಪೆಂಡ್ ಮಾಡ್ಬೋದಲ್ವಾ, ಅದಕ್ಕೋಸ್ಕರ ಇರೋದು. ನನ್ಗೂ ಬಾಕ್ಸಿಂಗ್ ಅಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಬರ್ಬೇಕು ಅಂತ ಆಸೆ, ಆದ್ರೆ ಏನ್ ಮಾಡೋದು, ಈ ಬಡತನ ಅನ್ನೋ ಒಂದು ಗಾಳಿ ನನ್ ಕನ್ಸನೆಲ್ಲ ಬೀಸ್ಕೊಂಡು ಹೊರಟೋಗ್ತಾ ಇದೆ ಅಂತ ತುಂಬಾ ಫೀಲ್ ಮಾಡಿ ಹೇಳಿದಾಗ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಹೀರೋ ಹೇಳ್ತಾನೆ, ಅದಕ್ಕೆಲ್ಲ ಯಾಕತ್ರ ಬೇಜಾರ್ ಮಾಡ್ಕೊಳ್ತೀಯ, ಈ ಬಾಕ್ಸಿಂಗ್ ಅಲ್ಲಿ ಒಳ್ಳೆ ಫೀಲ್ಡ್ ನೀನ್ ಬಂದ್ರೆ ನನ್ಗೂ ಸಂತೋಷನೇ, ನಿನ್ಗೂ ಒಂದು ಜೀವನ ಸಿಕ್ದಂಗ ಆಗತ್ತೆ. ಮುಖ್ಯವಾಗಿ ಇವಾಗ ಒಂದು ಹೊಸ ಟೂರ್ನಮೆಂಟ್ ಒಂದು ಇಟ್ಕೊಂಡಿದೀವಿ, ಬೇರೆ ಯಾರೋ ಅಲ್ಲ, ನನ್ಗೂ ಮತ್ತೆ ಡೇವಿಡ್ಗೆ ನಿನ್ಗೂ ಮೆರೆಂಡಾಗ ಒಂದು ಗೇಮ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. $5,000 ನಾವು ಬೆಟ್ ಮಾಡ್ತಾ ಇದೀವಿ, ನೀನೇನಾದ್ರೂ ವಿನ್ ಮಾಡ್ಬಿಟ್ರೆ ಅದ್ರಲ್ಲಿ ಅರ್ಧ ಅಂದ್ರೆ $2,500 ನಾನು ನಿನ್ಗೆ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಅವ್ಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂತಾಳೆ. ಹಂಗೆ ಅವತ್ತೇ ಪ್ರಾಕ್ಟೀಸ್ ಕೂಡ ಶುರು ಮಾಡೋಣ ಅಂತ ಲೈಟ್ ಆಗಿ ಸ್ವಲ್ಪ ವಾರ್ಮ್ ಅಪ್ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅವಳು ತುಂಬಾನೇ ವೀಕ್ ಆಗಿ ಫೀಲ್ ಆಗ್ತಿದ್ದಾಳೆ. ಯಾಕೆ ಏನಾಯ್ತು ಅಂತ ಕೇಳಿದಾಗ ನಿನ್ನೆಯಿಂದ ಏನು ತಿಂದಿಲ್ಲ ಅಂತ ಹೇಳ್ತಾಳೆ. ಹೀರೋಗೆ ತುಂಬಾನೇ ಬೇಜಾರಾಗೋಯ್ತು. ಇನ್ಮೇಲೆ ನೀನ್ ಏನಕ್ಕೂ ಚಿಂತೆ ಮಾಡ್ಕೋಬೇಡ, ಎಲ್ಲದಕ್ಕೂ ನಾನ್ ನಿನ್ ಜೊತೆ ಇರ್ತೀನಿ, ಎಲ್ಲ ನಾನ್ ನೋಡ್ಕೊಂತೀನಿ ಅನ್ನೋ ತರ ಹೇಳ್ತಾನೆ. ಅವ್ಳಿಗೆ ಇವು ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನೊಂದ್ ಕಡೆ ಇಲ್ಲಿ ನಮ್ ಹೀರೋಯಿನ್ ನೋಡಿದ್ರೆ ಲೂಸಿ ಹತ್ತನೆ ಇವತ್ತು ನೋಡ್ಕೊಳ್ತಾ ಇರೋದು. ಹೀರೋ ಬಗ್ಗೆನೇ ಕೇಳ್ತಾ ಇರ್ತಾಳೆ, ಯಾಕೆ ಅವ್ನ್ ನಿನ್ನೆ ಬಂದಿಲ್ಲ, ಲೀವ್ ಅಂದ್ರೆ ಬರ್ದೇ ಇದ್ಬಿಡ್ತಾನ, ಅವನು ಫ್ರೀ ಟೈಮ್ ಅಲ್ಲೆಲ್ಲ ಏನ್ ಮಾಡ್ತಾನೆ ಅಂತ ಅವ್ನ ಬಗ್ಗೆನೇ ಕೇಳ್ತಾ ಇದ್ರೆ ಲೂಸಿಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಹೀರೋಯಿನ್ಗೆ ಕೂಡ ಹೀರೋ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಬರಕ್ಕೆ ಸ್ಟಾರ್ಟ್ ಆಗಿದೆ, ಮೋಸ್ಟ್ಲಿ ಲವ್ ಮಾಡ್ತಿದ್ದಾಳೇನೋ ಅಂತ ಲೂಸಿಗೆ ಅರ್ಥ ಆಯ್ತು. ಹೀರೋಯಿನ್ ಯಾವ ಮಟ್ಟಕ್ಕೆ ಹೀರೋನ ಮಿಸ್ ಮಾಡ್ಕೊಂತಿದ್ದಾಳೆ ಅಂತಂದ್ರೆ ಅವ್ನು ಇವತ್ತು ಬಂದಿಲ್ಲ ಅಂತ ಅವಳು ಊಟ ಕೂಡ ಮಾಡಿಲ್ಲ ಅಂದ್ರೆ ಕೇಳಿ ಟೈಮ್ಗೆ ಊಟ ಇಲ್ಲ ಅಂದ್ರೆ ಎಷ್ಟು ಕೋಪ ಪಡೋಳು. ಆದ್ರೆ ಇವತ್ತು ಅವ್ನ್ ಬಂದಿಲ್ಲ ಅಂತ ಹೇಳಿ ನಾಳೆ ಬೆಳಿಗ್ಗೆ ಅವ್ನ್ ಬಂದ್ಬಿಡ್ತಾನಲ್ವಾ, ಅವ್ನ್ ಬಂದ್ಮೇಲೆ ಅವ್ನ ನೋಡ್ಬಿಟ್ಟು ನಾನ್ ತಿಂತೀನಿ ಅಂತ ಹೇಳಿ ಅಷ್ಟೊಂದು ಹಾರಾಡ್ತಿದ್ದಾಳೆ ಹೀರೋನ ನೋಡೋದಕ್ಕೆ. ಹಂಗೆ ಲೂಸಿಯ ಕೂಡ ಹೆಂಗೋ ಸಮಾಧಾನ ಮಾಡಿ ಮಲಗಿಸ್ಬಿಟ್ಲು. ಇಲ್ಲಿ ನಮ್ ಹೀರೋನ ನೋಡಿದ್ರೆ ಅವತ್ತು ಲೀನನ ಹೊರಗಡೆ ಕರ್ಕೊಂಡು ಹೋಗಿರ್ತಾನೇನೋ ಯಾವ್ದೋ ಒಂದು ಬೀಚ್ ಸೈಡ್ ಇರೋ ಒಂದು ಬಾರ್ ಅಲ್ಲಿ ಹಂಗೆ ಫುಲ್ ಆಗಿ ಕುಡಿದು ಟೈಟ್ ಆಗಿರ್ತಾಳೆ. ಅವ್ಳು ನೋಡಿದ್ರೆ ಮೆಂಟಲ್ ಆಗಿ ಆಡ್ತಾ ಇರ್ತಾಳೆ. ಹೀರೋ ಅದನ್ನ ನೋಡಿ ನಗ್ತಾ ಇರ್ತಾನೆ. ಆದ್ರೆ ಆ ಟೈಮ್ ಅಲ್ಲಿ ಟೂರಿಸ್ಟ್ ಯಾರೋ ಬಂದಿರ್ತಾರೆ, ಅವ್ರಿಗೂ ಮತ್ತೆ ಇವಳಿಗೂ ಸ್ವಲ್ಪ ಜಗಳ ಆಗ್ಬಿಟ್ಟು ಆ ಹುಡ್ಗಿ ಮುಖಕ್ಕೆ ಹೊಡೆದ್ಬಿಟ್ಲು. ಅವ್ಳಿಗೀಗ ರಕ್ತ ಕಿತ್ಕೊಂಡ್ ಬರ್ತಾ ಇರುತ್ತೆ. ಇನ್ನ ಅವ್ರ ಕಡೆಯವರೆಲ್ಲ ಸುಮ್ನೆ ಇರ್ತಾರ, ಇವಳನ್ನ ಹೊಡಿಬೇಕು ಅಂತ ಹೇಳಿ ಹುಡ್ಕಕ್ಕೆ ಶುರು ಮಾಡಿದ್ರು. ಆದ್ರೆ ಹೆಂಗೋ ನಮ್ ಹೀರೋ ಅವಳನ್ನ ಕರ್ಕೊಂಡು ಅಲ್ಲಿಂದ ತುಂಬಾ ದೂರ ಬಂದ್ಬಿಟ್ಟ ಅಂತಾನೆ ಹೇಳ್ಬೇಕು. ಅವಳು ಸ್ವಲ್ಪ ಹಿಂದ್ಗಡೆ ನಡ್ಕೊಂಡ್ ಬರ್ತಾ ಇರ್ತಾಳೆ, ಇವನು ಮುಂದೆ ಹೋಗ್ತಾ ಇರ್ತಾನೆ. ಆದ್ರೆ ಅವರು ಕಾರಲ್ಲಿ ಬರ್ತಾ ಇರೋದು ನಮ್ ಹೀರೋನ ಕಂಡಿಡಿದ್ಬಿಟ್ರು. ಅವನ್ನ ಓಡಿಸ್ಕೊಂಡು ಯಾವ್ದೋ ಒಂದು ಬೋಟ್ ತರ ಇರುತ್ತೆ, ಬೋಟ್ ಒಳಗಡೆ ಹೋಗ್ಬಿಟ್ಟು ಸರಿಯಾಗಿ ಹೊಡೆದಾಕ್ಬಿಡ್ತಾರೆ. ಸರಿಯಾದ ಏಟು ಅಂತಾನೆ ಹೇಳ್ಬೇಕು, ರಕ್ತ ಕಿತ್ಕೊಂಡ್ ಬರ್ತಾ ಇರುತ್ತೆ. ಆದ್ರೆ ಇವಳ ಹತ್ರ ಕತ್ತಿ ಇರತ್ತಲ್ವಾ, ಕತ್ತಿ ತಗೊಂಡೋಗಿ ಅವ್ರ ಕತ್ತತ್ರ ಇಟ್ಟು ಬೆದರ್ಸ್ಬಿಟ್ಟು ಅವ್ರ ಹತ್ರ ಇರೋ ಗನ್ನನೆ ತಗೊಂಡು ಅವ್ರನ್ನ ಹೆಂಗೋ ಬೆದರ್ಸಿ ಹೀರೋನ ಸಪರೇಟ್ ಆಗಿ ಕರ್ಕೊಂಡ್ ಬಂದ್ಬಿಟ್ಲು. ಅವ್ನ್ಗೆ ಸರಿಯಾದ ಏಟು, ಬ್ಲಡ್ ಬೇರೆ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಜ್ಞಾನ ತಪ್ಪ ಸ್ಟೇಜ್ ಹೋಗ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ, ಹೆಂಗ್ ಬಿದ್ದಿರ್ಬೇಕು ಏಟು ಅಂತ. ಆ ಟೈಮಲ್ಲಿ ಕೂಡ ಅವನು ಲೀನಾ ಹತ್ರ ಹೇಳ್ತಾನೆ, ನಾನ್ ಇತರ ಒಂದ್ ಮನೇಲಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನಾಳೆ ಬೆಳಗ್ಗೆ ನನ್ ಕೆಲ್ಸಕ್ಕೆ ಹೋಗ್ಬೇಕು, ನನ್ಗೆ ಬರಕ್ ಆಗಲ್ಲ ಅಂತ ದಯವಿಟ್ಟು ಆ ಮನೇಲಿ ಹೋಗಿ ಹೇಳ್ಬಿಡು ಅಂತ ಅಡ್ರೆಸ್ ಎಲ್ಲ ಹೇಳ್ಬಿಟ್ಟು ಹಂಗೆ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟ. ಇಲ್ಲಿ ತೋರಿಸಿದ್ರೆ ನಮ್ ಹೀರೋಯಿನ್ಗೆ ಹೀರೋ ಇನ್ನೂ ಬಂದಿಲ್ವಾ ಅಂತ ಹೇಳಿ ಒಂದ್ ಕಡೆ ಕೋಪ ಬರ್ತಾ ಇದ್ರು, ಅವಳನ್ನ ಮಿಸ್ ಮಾಡ್ಕೊಳ್ತಾ ಇದೀನಿ ಅನ್ನೋ ಫೀಲಿಂಗು, ಯಾಕೆ ಅವ್ನ್ ಬಂದಿಲ್ಲ ಅಂತ. ಆ ಟೈಮಲ್ಲಿ ಈ ಹುಡುಗಿ ಒಳಗಡೆ ಹೋಗ್ತಾಳೆ. ಆಗ ಲೂಸಿ ಕೇಳ್ತಾರೆ, ನೀನ್ ಯಾರು, ನೀನ್ ಏನಕ್ಕೆ ಇಲ್ಲಿ ಬಂದಿದ್ಯಾ ಅಂತ. ಆಗ ಅವಳು ಹೇಳ್ತಾಳೆ, ಈ ತರ ಲಿಯೋರೇ ಹೇಳ್ ಕಳ್ಸಿದ್ದು, ಅವರು ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಅವ್ರು ಕೆಲ್ಸಕ್ಕೆ ಬರಕ್ ಆಗಲ್ವಂತೆ ಅಂತ ಒಂಥರ ಬೋರ್ಡ್ ಆಗಿ ಹೇಳ್ತಾಳೆ, ಮತ್ತೆ ಒಂಥರ ರೂಡ್ ಆಗಿ ಹೇಳ್ತಾಳೆ. ಲೂಸಿಗೆ ಅರ್ಥ ಆಗ್ತಾ ಇಲ್ಲ, ಇವಳು ಕ್ಲಿಯರ್ ಆಗಿ ಹೇಳ್ಬೇಕಲ್ವಾ ಅವ್ರಿಗೆ ಏಟ್ ಆಗಿದೆ, ಎದ್ದೇಳಕ್ ಆಗ್ತಾ ಇಲ್ಲ, ಬರ್ತಾರ ಒಂದ್ 2 ದಿನ ಆದ್ಮೇಲೆ ಅಂತ. ಬಟ್ ಹಂಗೆ ಹೇಳ್ತಾ ಇಲ್ಲ, ಅವ್ರು ಬರಕ್ ಆಗಲ್ಲ ಅಂತ ಹೇಳಿದ್ರು, ಅಷ್ಟೇ ಹತ್ರ ಹೇಳ್ಬಿಟ್ಟು ಹೋಗ್ತಾಳೆ. ಲೂಸಿಗೆ ಸಖತ್ ಟೆನ್ಷನ್ ಆಗುತ್ತೆ, ಅವ್ನು ಇವತ್ ಮತ್ತೆ ಕೆಲ್ಸಕ್ಕೆ ಬಂದಿಲ್ವಾ ಅಂತ ಹೇಳಿ. ಆದ್ರೆ ಇವಳು ಅದಕ್ ಮೇಲೆ ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ಲು. ಲೂಸಿಗ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ, ಅವ್ನು ಕಂಪ್ಲೀಟ್ ಆಗಿ ಕೆಲಸ ಬಿಟ್ಟೆ ನಿಂತೋದ್ನ ಅಥವಾ ಬರ್ದೇ ಆಗ್ಬಿಡ್ತಾನ, ಏನು ಅರ್ಥ ಆಗ್ತಾ ಇಲ್ವೇ ಅಂತ. ಆಗ ಹೀರೋಯಿನ್ ನೋಡಕ್ ಹೋದಾಗ ಹೀರೋಯಿನ್ಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಹೀರೋನೇ ಬಂದೇನೋ ಅಂತ. ಆಗ ಲೂಸಿನ ಕೇಳಿದಾಗ, ಇಲ್ಲ ಅವನು ಇವತ್ತು ಕೆಲ್ಸಕ್ ಬರಲ್ವಂತೆ, ಯಾರತ್ರ ಹೇಳ್ ಕಳ್ಸಿದ್ದ ಅಂದಾಗ ಹೀರೋಯಿನ್ಗೆ ಏನು ಇವತ್ತು ಬರಲ್ವಂತ ಅಂತ ಕೇಳ್ತಾಳೆ. ಯಾಕಂದ್ರೆ ಅವ್ನು ಇನ್ಮೇಲೆ ಬರಲ್ಲ ಅಂತ ಹೇಳಿದ್ರೆ ಪಾಪ ಅವಳು ಎಲ್ಲಿ ಫೀಲ್ ಆಗ್ತಾಳೋ, ಈಗ ತಾನೇ ಲವ್ ಬರಕ್ ಶುರುವಾಗಿದೆ, ಎಲ್ಲಿ ಫೀಲ್ ಆಗ್ತಾಳೋ ಅಂತ ಅವಳು ಹೇಳ್ತಾ ಇಲ್ಲ. ಇಲ್ಲ ಇವತ್ ಮಾತ್ರ ಬಂದಿಲ್ಲ ಅಂತ ಲೂಸಿ ಹೇಳೋದು. ಸರಿ ಯಾರು ಬಂದಿದ್ದು ಅಂತ ಹೇಳಿದಾಗ, ಅದು ಒಂದು ಹುಡುಗಿ ಬಂದಿದ್ಲು ಅಂತ ಹೇಳಿದ್ರೆ ಇನ್ನಷ್ಟು ಫೀಲ್ ಆಗ್ತಾಳೆ ಅಂತ, ಯಾರೋ ಪಕ್ಕದ ಮನೆ ಹುಡುಗ ಅಂತ ಹುಡುಗ ಬಂದು ಹೇಳ್ಬಿಟ್ಟೋದ ಅಂದಾಗ ಇವಳು ಸರಿ ಆಯ್ತು ಅಂತ ಸುಮ್ನೆ ಆಗ್ಬಿಟ್ಲು, ಒಂದಿನ ತಾನೆ ಅಂತ. ಹಂಗೆ 1 ದಿನ 2 ದಿನ 3 ದಿನ ಆಯ್ತು, ಅವ್ನ್ ಬಂದಿದ್ ಪಾಡೇ ಇಲ್ಲ. ಇವಳಿಗಂತೂ ಅವ್ನ್ ನೆನ್ಪಲ್ಲೇ ಕುಳಿಯೋ ತರ ಆಗೋಯ್ತು, ಯಾಕೋ ಇನ್ನೂ ಬಂದಿಲ್ಲ ಅಂತ. ಮೋಸ್ಟ್ಲಿ ಅವ್ನು ಇನ್ ಬರಲ್ವೇನೋ ಅನ್ನೊಂದು ರೇಂಜ್ ಗೆ ಹೊರಟೋದ್ರು. ಲೂಸಿ ಕೂಡ ಪಾಪ ಎಷ್ಟು ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಅದಾದ್ಮೇಲೆ ಒಂದು 4-5 ಡೇಸ್ಗೆ ಮತ್ತೆ ಇಂಟರ್ವ್ಯೂ ಎಲ್ಲ ಇಡಕ್ಕೆ ಶುರು ಮಾಡ್ಬಿಟ್ರು. ಬೇರೆಯವರೆಲ್ಲ ಇಂಟರ್ವ್ಯೂ ಕೂಡ ಬಂದಿರ್ತಾರೆ. ಆ ಟೈಮ್ ಅಲ್ಲಿ ಅವನಿಗೆ ಗರಡ್ಗಂಬ ತರ ಬಂದು ನಿಲ್ತಾನ. ಹೀರೋಯಿನ್ ಗಂತೂ ಕಣ್ ತುಂಬಾ ನೀರೇ ಬಂದ್ಬಿಡ್ತು. ಅದ್ರಲ್ಲಿ ಮೂತಿ ಮಕ್ಕ ಬೇರೆ ಕಿತ್ತೋಗ್ಬಿಟ್ಟಿರತ್ತಾ. ಹೀರೋಯಿನ್ಗೆ ಫಸ್ಟ್ ಈಗೋ ಅಂದ್ರೆ ಜಾಸ್ತಿ, ಕೋಪ ಅಂದ್ರೆ ಜಾಸ್ತಿ, ಸರಿಯಾಗಿ ಬೇಕೆ ಶುರು ಮಾಡ್ಬಿಟ್ಲು. ಇಷ್ಟು ದಿನ ಎಲ್ಲೋಗಿದ್ದೆ, ಏನಕ್ ನೀನ್ ಬಂದಿಲ್ಲ, ನಾನು ಆಲ್ರೆಡಿ ಹೇಳಿದ್ದೆ, ನಿನ್ಗೆ ವಾರ್ನಿಂಗ್ ಕೊಟ್ಟಿದ್ದೆ ಲೇಟ್ ಆಗಿ ಬರಬಾರ್ದು, ಇದ್ರೆ ನನ್ ರೂಲ್ಸ್ ನ ನೀನ್ ಮೀರ್ಬಾರ್ದು ಅಂತ. ಮೀರ್ಬಿಟ್ಟು ಮತ್ತೆ ಬಂದು ನಿಂತಿದ್ಯಾ, ನಿನ್ಗೆ
ಕೆಲಸ ಎಲ್ಲ ಹೋಗು ಅಂತ ಹೇಳಿ ತುಂಬಾನೇ ಕೋಪವಾಗಿ ಹೇಳ್ತಾಳೆ. ಇವ್ನು ಕೂಡ ಒಂದು ಸಿಚುವೇಶನ್ ಹೇಳ್ತಾನೆ, ಈ ತರ ಒಂದು ಜಗಳ ಆಗೋಯ್ತು, 2 ದಿನ ನನ್ ಕೈಲಿ ಎದ್ದೇಳಕ್ಕೆ ಆಗ್ಲಿಲ್ಲ, ಈ ತರ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲೇ ಇದ್ದೆ, ಅದಕ್ಕೆ ನಾನು ಇವತ್ತು ಬಂದಿರೋದು ಅಂತ ಹೇಳಿದ್ರೆ ಕೂಡ ಹೀರೋಯಿನ್ ಅರ್ಥ ಮಾಡ್ಕೊಂತ ಇಲ್ಲ. ಹೀರೋಯಿನ್ ಈಗ ಇಷ್ಟು ರೂಢಾಗಿ ಮಾತಾಡೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಹೀರೋ ಇಲ್ಲಿ ಬರ್ದೇ ಇರೋ ಗ್ಯಾಪ್ ಅಲ್ಲಿ ಹೀರೋ ಬಗ್ಗೆ ಇನ್ನಷ್ಟು ವಿಷಯಗಳು ನಮ್ ಹೀರೋಯಿನ್ಗೆ ಗೊತ್ತಾಗಿರುತ್ತೆ ಲೂಸಿ ಮುಖಾಂತರನೇ. ಅಂದ್ರೆ ಅವನು ಜೈಲಲ್ಲಿದ್ದ, ಜೈಲಿಂದ ಬಂದಿದ್ದ, ಪ್ಲಸ್ ಒಂದು ಹುಡುಗಿಗೆ ಈಗ ಟ್ರೈನಿಂಗ್ ಕೊಡ್ತಿದ್ದಾನೆ, ಅವನು ಮಾಡ್ತಾ ಇರೋದು ಬಾಕ್ಸಿಂಗ್ ಅಂತ. ಯಾಕಂದ್ರೆ ನಮ್ ಹೀರೋ ಹತ್ರ ಕೇಳಿದಾಗ ಅವನಿಂದ ಡ್ಯಾನ್ಸ್ ಆತರ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದೀನಿ ಅಂತ ತಾನೆ ಸುಳ್ಳು ಹೇಳಿದಾನೆ ಅಂತ. ಅದಕ್ಕೆ ಹೀರೋಯಿನ್ ಬೈತಾಳೆ, ನಾನು ಇನ್ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ನನ್ನ ಹತ್ರ ಎಲ್ಲಾನು ನಾನು ನಿನ್ನ ಹತ್ರ ಶೇರ್ ಮಾಡಿದೀನಿ, ಆದ್ರೆ ನೀನ್ ನನ್ನ ಹತ್ರ ಆತರ ನಡ್ಕೊಂಡಿಲ್ವಲ್ಲ, ಯಾಕೆ ಇಷ್ಟು ಮೋಸವಾಗಿ ನಡ್ಕೊಂಡೆ ಅಂತ ತುಂಬಾನೇ ಫೀಲ್ ಮಾಡಿ ಹೇಳ್ತಾಳೆ. ಹೀರೋಗೂ ಇದಕ್ ಮೇಲೆ ಏನು ಮಾತಾಡಕ್ ಆಗ್ತಿಲ್ಲ, ಬೇಡ ನನ್ ಕಣ್ ಮುಂದೆ ನೀನ್ ಇರ್ಬೇಡ, ಹೋಗಿಲ್ ಕೆಲಸ ಮಾಡೋದು ನೀನ್ ಇಷ್ಟನೇ ಇಲ್ಲ ಅಂತ ಹೇಳಿ ಕಳ್ಸ್ಬಿಡ್ತಾರೆ. ಅವ್ನು ಅಲ್ಲಿಂದ ಬಂದ್ಬಿಟ್ಟ. ಇನ್ ಇವಳಿ ತರ ಹೇಳಿ ಕಳ್ಸದ್ಮೇಲೆ ಅವ್ನಿಗೂ ತುಂಬಾನೇ ಫೀಲ್ ಆಗುತ್ತೆ. ಆಕ್ಚುಲಿ ಅವ್ನಿಗೆ ಕೂಡ ಲವ್ ಬಂದಿತ್ತಲ್ವಾ, ಈಗ ಮತ್ತೆ ಕುಡಿ ಕುಡಿ ಅಂತ ಡ್ರಿಂಕ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟ. ಇನ್ನೊಂದು ಆ ಲೀನಾನ ಹುಡುಗಿಗೆ ಬಂದು ಉಳ್ಕೊಳಕ್ಕೆ ಜಾಗ ಇರ್ಲಿಲ್ವಲ್ಲ, ಇವನು ಟ್ರೈನಿಂಗ್ ಕೊಡ್ತಾ ಇದ್ದಾನೆ ಅಂತ ಈಗ ಸದ್ಯಕ್ಕೆ ನಮ್ ಹೀರೋ ಜೊತೆ ಅವಳು ಬಂದು ಉಳ್ಕೊಂಡಿರೋದು. ಊಟ ಹಾಕೊಡ್ಲಾ ಅಂದ್ರೆ ಕೂಡ ಅವ್ನು ಬೇಡ ಅಂತಾನೆ. ಈ ತರ ತುಂಬಾ ಡಲ್ ಆಗಿರೋದನ್ನ ನೋಡಿ ಅಲ್ಲಿ ನನ್ನ ಹುಡುಗಿ ಕೂಡ ತುಂಬಾನೇ ಬೇಜಾರಾಗುತ್ತೆ. ಒಂದ್ ಕಡೆ ಇವಳ ಬಗ್ಗೆ ಫೀಲ್ ಮಾಡಿದ್ರು, ಇನ್ನೊಂದ್ ಕಡೆ ಇವನ್ನ ನಂಬ್ಕೊಂಡು ಲೀನಾ ಹುಡುಗಿ ಬಂದಿದ್ದಾಳಲ್ವಾ, ಅವಳಿಗೆ ಟ್ರೈನಿಂಗ್ ಕೊಡ್ಬೇಕನ್ನೋ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ತಾ ಇರ್ತಾನೆ. ಇಲ್ಲಿ ಹೀರೋಯಿನ್ಗ ನ್ಯಾಯವಾಗಿ ಬುಕ್ ಓದಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಪ್ಲಸ್ ಆ ಲೂಸಿ ಬುಕ್ ಓದ್ತಾ ಇದ್ರೆ ಕೂಡ ಅದನ್ನ ಕೇಳಕ್ ಕೂಡ ಅವಳಿಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಪ್ರತಿ ಕ್ಷಣ ಹೀರೋನ ತುಂಬಾನೇ ಮಿಸ್ ಮಾಡ್ಕೊಂತ ಇರ್ತಾಳೆ. ಲೂಸಿ ಊಟ ಕೂಡ ತಗೊಂಡ್ಬರ್ತಾಳೆ, ಪ್ಲಸ್ ಲೂಸಿ ಆಲ್ರೆಡಿ ಹೇಳಿದೀವಿ ಡ್ರಗ್ಸ್ ಎಲ್ಲ ತಗೊಂತಾಳೆ ಅಂತ. ಇವತ್ತು ಡ್ರಗ್ಸ್ ತಗೊಂಡಿದ್ದಾಳೇನೋ, ಕಣ್ಣೆಲ್ಲ ಒಂಥರ ಇರುತ್ತೆ, ಫುಲ್ ಬೆವರು ಬಂದಿರೋ ತರ ಇರುತ್ತೆ, ಕಣ್ಗುಡೆಗಳೆಲ್ಲ ಮೇಲೆ ಹೋಗೋ ತರ ಇರುತ್ತೆ. ಇದನ್ನ ನೋಡಿನೇ ಹೀರೋಯಿನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಇವಳು ಡ್ರಗ್ಸ್ ತಗೊಂಡಿದ್ದಾಳೆ ಅಂತ. ನನಗೂ ಡ್ರಗ್ಸ್ ಕೊಡ್ತೀಯಾ, ನಾನು ಅದನ್ನ ತಗೋಬಹುದು ಅಂದಾಗ ಲೂಸಿ ಹೆಂಗ್ ಕೊಟ್ಬಿಡ್ತಾಳೆ, ನೋ ನಿಮ್ಗ ಅದಕ್ಕೆಲ್ಲ ಅಲೌಡ್ ಇಲ್ಲ, ನೀವ ಕೆಲಸ ಎಲ್ಲ ಮಾಡಬಾರ್ದು ಅಂತ ಹೇಳಿದಾಗ, ಯಾಕೆ ಮಾಡಬಾರ್ದು, ನನ್ ಕೈಲಿ ಇರಕ್ ಆಗ್ತಾ ಇಲ್ಲ, ನಾವಾಗ ನಿದ್ದೆನೂ ಬರ್ತಾ ಇಲ್ಲ, ಹೊಟ್ಟೆಗೆ ಊಟನೂ ಸೇರ್ತಾ ಇಲ್ಲ, ಸೊ ನನ್ಗ ಡ್ರಗ್ಸ್ ಬೇಕೇ ಬೇಕು ಅನ್ನೋ ತರ ಹಠ ಮಾಡಕ್ಕೆ ಶುರು ಮಾಡಿದ್ಲು. ಬಟ್ ಲೂಸಿ ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳ್ಬಿಟ್ಲು. ಲೂಸಿ ಮೇಲೆ ಕೂಡ ಕೋಪ ಮಾಡ್ಕೊಂತಾಳೆ ನಮ್ ಹೀರೋಯಿನ್. ಇನ್ನೊಂದ್ ಕಡೆ ನಮ್ ಹೀರೋ ಪರಿಸ್ಥಿತಿ ನಮ್ ಹೀರೋಯಿನ್ ಗಿಂತ ಮೋಸ ಅಂತ ಹೇಳ್ಬೇಕು. ನಮ್ ಹೀರೋಯಿನ್ ನೆನ್ಸ್ಕೊಂಡು ಕಂಪ್ಲೀಟ್ ಆಗಿ ಓವರ್ ಆಗಿ ಕುಡಿದ್ಬಿಟ್ಟಿದ್ದಾನೆ. ಕುಡಿದ್ಬಿಟ್ಟು ಹೆಂಗಾದ್ರೂ ಮಾಡಿ ಹೀರೋಯಿನ್ ಹತ್ರ ಕೆಲಸ ಬೇಕೇ ಬೇಕು ಅಂತ ಹೇಳಿ ಹೀರೋಯಿನ್ ಮನೆಗೆ ಹೋಗಿ ಅವಳ ಪಕ್ಕದಲ್ಲೇ ಮಲಗಿರ್ತಾನೆ. ಬೆಳಗ್ಗೆ ಎಚ್ಚರಾಗಿದ ತಕ್ಷಣ ಹೀರೋಯಿನ್ಗೆ ಯಾವನು ನನ್ನ ಪಕ್ಕದಲ್ಲಿ ಮಲ್ಕೊಂಡು ಗೊರಕೆ ಹೊಡಿತಾನೆ. ತಿರ್ಗಿ ನೋಡಿದ್ರೆ ನಮ್ ಹೀರೋ ಲೂಸಿಯ ಜಾಗ ಬಂದ್ ನೋಡ್ಬಿಟ್ಟು ಇವನೇನ್ ಇಲ್ಲಿ ಬಂದ್ ಮಲಗಿದಾನೆ, ಏನ್ ಮೇಡಮ್ ಆಯ್ತು ಅಂತ ಹೇಳಿ ಅವ್ನ ಎಬ್ಸಕ್ಕೆ ಟ್ರೈ ಮಾಡಿದ್ರೆ ಹೀರೋಯಿನ್ ಬೇಡ, ಅವನನ್ನೇ ಎಬ್ಬಿಸ್ಬೇಡ, ಅವನಾಗ ಅವನು ಯಾವಾಗ ಎದ್ದೇಳ್ತಾನೋ ಎದ್ದೇಳಿ ಅಂತ ಇವರಿಬ್ರು ಮಾತಾಡ್ಕೊಳ್ಳೋ ಗುಸ್ಗುಸ ಅಂತ ಮಾತಾಡ್ತಾ ಇರ್ತಾರ. ಆ ಸೌಂಡ್ ನಮ್ ಹೀರೋಗೆ ಕೇಳಿಸ್ಬಿಟ್ಟು, ಅಯ್ಯೋ ನಾನೇನಿದ್ ಈ ತರ ಬಂದ್ ಇವಳ ಪಕ್ಕದಲ್ಲಿ ಕೂತ್ಕೊಂಡಿದೀನಿ ಅನ್ನೋ ತರ ನೋಡ್ತಾನೆ. ಹೀರೋಯಿನ್ ಕೇಳ್ತಾಳೆ, ನಾನ್ ನಿನ್ಗೆ ಹೇಳ್ದೆ ನನ್ ಕಣ್ ಮುಂದೆ ಬರ್ಬೇಡ, ಇಲ್ಲಿ ಕೆಲ್ಸಕ್ ಬರ್ಬೇಡ ಅಂತ, ಯಾವ ಧೈರ್ಯದಲ್ಲಿ ಬಂದೆ, ಬರೋದಲ್ದೆ ನನ್ ಪಕ್ಕದಲ್ಲೇ ನನ್ ಬೆಡ್ ಮೇಲೆ ಮಲಗಿದ್ಯಾ ಅಂತ ಬೈದಾಗ ಹೀರೋಗೊಂಥರ ಆಗೋಯ್ತು ಮುಖ. ಇವಳಿಗೂ ಮನ್ಸಲ್ಲಿ ಆಸೆ ಇದೆ, ಅಪ್ಪಾಡಿ ಅವ್ನ್ ಮತ್ತೆ ಬಂದ್ಬಿಟ್ಟ ಅಂತ, ಇದ್ರೂ ಸುಮ್ನೆ ಕೋಪದಲ್ಲಿರೋ ತರ ತೋರ್ಸ್ಕೊಳ್ಳೋದು. ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ನಿಮ್ನ ನೋಡ್ದೆ ನನ್ ಕೈಲಿ ಇರಕ್ ಆಗ್ತಾ ಇಲ್ಲ, ಪ್ರತಿ ಕ್ಷಣ ನಾನ್ ನಿಮ್ ಜೊತೆನೆ ಇರ್ಬೇಕು ಅಂತ ಅನ್ಕೊಂಡಿದೀನಿ, ನಾನ್ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ಇದಕ್ ಮುಂಚೆ ತರ ಅಲ್ಲ ಇನ್ನಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ, ಪಂಚುವಾಲಿಟಿ ಅಂತಿರಲ್ಲ, ಇನ್ಮೇಲೆ ನಾನು ಅದನ್ನ ಮೇಂಟೈನ್ ಮಾಡ್ತೀನಿ, ಮುಖ್ಯವಾಗಿ ಕುಡಿಯೋದನ್ನ ಕೂಡ ಬಿಟ್ಬಿಡ್ತೀನಿ, ಓಕೆನಾ, ಟೈಮ್ಗೂ ನಿಮ್ಗೆ ವಿಧವಾಗಿ ಅಡಿಗೆಗಳನ್ನ ಮಾಡ್ಕೊಡ್ತೀನಿ, ನಾನು ಇಲ್ಲೇ ಕೆಲಸ ಮಾಡ್ತೀನಿ, ನನಗೆ ಇಲ್ಲಿ ಕೆಲಸ ಬೇಕೇ ಬೇಕು ಅಂತ ಕೇಳ್ತಾನೆ. ಬಟ್ ಹೀರೋಯಿನ್ಗೆ ಒಂದ್ ಕಡೆ ತುಂಬಾ ಸಂತೋಷ, ಮತ್ತೆ ಇಲ್ಲಿ ಕೆಲ್ಸಕ್ಕೆ ಬರ್ತಾನೆ ಅಂತ. ಇದ್ರೂ ಆ ಈಗೋನೋ ಒಂದು ವಿಷಯ ಇರುತ್ತೆ ನೋಡಿ, ಅದು ಅವಳಿಗೆ ತಡೆ ಆಗ್ತಾ ಇದೆ. ಅವಳು ಹೇಳ್ತಾಳೆ, ಎಷ್ಟ್ ಸತಿ ನಾನು ನಿನ್ಗೆ ಹೇಳ್ಬೇಕು, ಬೇಡ ನೀನ್ ಇಲ್ಲಿ ಕೆಲಸ ಮಾಡೋದ್ ಬೇಡ ಅನ್ನೋ ತರನೇ ಹೇಳ್ತಾಳೆ. ಆದ್ರೆ ಹೀರೋ ಬಿಡ್ತಾಳೆ, ತುಂಬಾನೇ ಕೇಳ್ಕೊಂತಾನೆ. ಅವಳು ಒಂದ್ ಸ್ಟೇಜ್ಗೆ ತುಂಬಾ ರೂಡ್ ಆಗಿ ಹೇಳ್ಬಿಟ್ಲು, ಬೇಡ ನನ್ ಕಣ್ ಮುಂದೆ ಇರ್ಬೇಡ, ನಿಮ್ ಮುಖ ನೋಡಕ್ಕೂ ನನ್ಗೆ ಇಷ್ಟೆಲ್ಲ ಹೊರಟೋಗಿಲ್ಲಿಂದ ಅಂತ. ಅವನು ಡೋರ್ ವರ್ಗು ಹೋಗೋ ತರ ಹೋದವನಾಗೆ ಕಿಸ್ ಮಾಡೋ ತರ ಹತ್ರ ಬಂದ್ಬಿಟ್ಟ. ಇಲ್ಲಿ ನೋಡಿ ನಾನೀಗ ಹೋಗ್ತಾ ಇದೀನಿ, ನಾನ್ ಮತ್ತೆ ಬರಲ್ಲ ಅಂತ ಅವ್ನು ಹೇಳಿದ ತಕ್ಷಣ ಹೀರೋನ್ಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಇವ್ನು ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾನಂತೆ ಮತ್ತೆ ಬರ್ದೇ ಆಗ್ಬಿಡ್ತಾನ ಅಂತ. ಏನು ಹೋಗು ಅಂದ್ರೆ ಹೊರಟೋಗ್ತೀಯಾ, ನಾನ್ ನಿನ್ಮೇಲೆ ಕೋಪಕ್ಕೆ ತಾನೆ ಹತ್ರ ಹೇಳ್ತಾ ಇದ್ದಿದ್ದು, ಹೆಂಗ್ ನನ್ಗೆ ಮೋಸ ಮಾಡ್ಬೇಕು ಅಂತ ಅನಿಸ್ತು, ಯಾಕೆಲ್ಲ ನಿಜ ನನ್ನ ಹತ್ರದಿಂದ ಮುಚ್ಚಿಟ್ಟೆ, ಯಾಕೆ ಸುಮ್ನೆ ನನ್ಗೆ ಈ ತರ ಕಾಡಿಸ್ತಾ ಇದೀಯಾ, ನನಗ್ ಮೈ ಒಂದ್ ಕಡೆ ನೋವು ಅಂತಂದ್ರೆ ಮನ್ಸ್ನ ಕೂಡ ನೀನ್ ನೋವು ಮಾಡ್ತಾ ಇದೀಯ, ನಿನ್ನ ಬಿಟ್ಟು ನನ್ ಕೈಲಿ ಹೆಂಗ್ ಇರಕ್ಕಾಗತ್ತೆ, ನಾನ್ ಕೂಡ ನೀನ್ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಹೇಳಿ ಒಳಗಡೆ ಇರೋ ಫೀಲಿಂಗ್ಸ್ ನೆಲ್ಲ ಹೇಳಕ್ ಆಗ್ದಿರೋ ತರ ಹೇಳ್ತಾ ಇರ್ತಾಳ. ಇದೆಲ್ಲ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಅವಳಿಗೂ ನನ್ ಮೇಲೆ ಲವ್ ಇದೆ, ನಾನಂದ್ರೆ ಇಷ್ಟಾನೆ, ಬಟ್ ಆ ಈಗೋ ಅನ್ನೋ ಒಂದು ವಿಷಯ ಇವಳಿಗೆ ಅಡ್ಡಿ ಬರ್ತಾ ಇದೆ, ಅದರಿಂದನೇ ಈ ತರ ಎಲ್ಲ ಮಾತಾಡ್ತಾ ಇರೋದು ಅಂತ ಹೀರೋ ಕೇಳ್ತಾನೆ. ನೀನೇ ತಾನೇ ಹೋಗು ಅಂತ ಹೇಳಿದ್ದು, ಅದಕ್ಕೆ ತಾನೇ ನಾನು ಹೋಗ್ತೀನಿ ಅಂದೆ, ಆದ್ರೆ ನನ್ಗೆ ಹೋಗಕ್ ಇಷ್ಟ ಇಲ್ಲ, ನನ್ಗೆ ಇಲ್ಲೇ ಕೆಲಸ ಮಾಡ್ಬೇಕು ಅಂತ ಅವ್ನು ಹೇಳ್ತಾನೆ. ಇವಳಂತೂ ಒಂದ್ ಸ್ಟೇಜ್ಗೆ ಬರ್ಸ್ಟ್ ಔಟ್ ಆಗಿ ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ಮನ್ಸಲ್ಲಿರೋ ನಿಜನೆಲ್ಲ ಹೇಳಕ್ಕೆ ಶುರು ಮಾಡಿದ್ಲು. ನಿಜ ಹೇಳ್ಬೇಕಂದ್ರೆ ನಾನ್ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ಇವಾಗ ಊಟ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ, ಪ್ರತಿ ಕ್ಷಣ ನಿಮ್ಮನ್ನೇ ನಾನ್ ನೆನ್ಸ್ಕೊಂತಾ ಇದ್ದೆ ಅಂತ ತುಂಬಾನೇ ಕಣ್ಣಲ್ಲಿ ನೀರ್ ಹಾಕೊಂಡು ಫೀಲ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಇವಳು ಹೇಳ್ತಾಳೆ, ನಾನೇನ್ ಕತೆನ ಹೇಳ್ತಾ ಇದೀನಿ, ಊಟ ಮಾಡಿಲ್ಲ ಅಂತ ಹೇಳ್ತಾ ಇದೀನಿ, ಹೊಟ್ಟೆ ಶು ಆಗ್ತದೆ, ಮರದಾಗ ಹೋಗಿ ಅಡಿಗೆ ಮಾಡ್ಕೊಂಡ್ ಹೋಗು ಅಂತ ಹೇಳಿದಾಗ ಅವನು ಮಾಡ್ಕೊಂಡ್ಬಂದು ಕೊಡ್ತಾನೆ. ಹಂಗೆ ಇವರಿಬ್ರು ರಿಲೇಶನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಇನ್ನಷ್ಟು ಡೀಪ್ ಆಗಿ ಲವ್ ಮಾಡಕ್ಕೆ ಶುರು ಮಾಡಿರ್ತಾರೆ. ಹೀರೋಯಿನ್ ಆಸೆ ಪಟ್ಟಿರೋ ಜಾಗಕ್ಕೆಲ್ಲ ಹೀರೋ ಕರ್ಕೊಂಡು ಹೋಗ್ತಾನೆ. ಲೂಸಿಗಿಂತ ಜಾಸ್ತಿ ಈಗ ಹೀರೋಯಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಅಂತ ಹೇಳ್ಬೇಕು. ಒಂದ್ ಕಡೆ ಒಂದ್ ಲವ್ ಲೈಫ್ ಈ ತರ ಹೋಗ್ತಾ ಇದ್ರೆ ಕೂಡ ಇನ್ನೊಂದ್ ಕಡೆ ಹುಡುಗಿಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು.
ಮಾಡ್ಬೇಕು, ಅವಳು ಅಷ್ಟು ಚೆನ್ನಾಗಿ ಟ್ರೈನ್ ಆಗ್ಬಿಟ್ಟಿರ್ತಾಳೆ. ಒಂದು ಪಂಚು ಕೊಡ್ತಾಳೆ ನೋಡಿ ಇವಾಗ ನಮ್ ಹೀರೋ ಮಗಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ನ್ ಕೊಟ್ಟಲ್ಲ ಅವಳಿಗೊಂದು ಪಂಚು, ಅದೇ ತರ ಪಂಚು ಹೆಂಗಿತ್ತು, ಸಾಕ ಇನ್ನು ಬೇಕಾ ಅಂತ ಕೇಳಿದಾಗ ಹೀರೋಗೆ ಇದಕ್ ಮೇಲೆ ನಿಂಗೆ ಟ್ರೈನಿಂಗ್ ಕೊಡೋದು ಬೇಡ ಅಂತ ಹೇಳ್ತಾನೆ. ಅದಾದ್ಮೇಲೆ ಹೀರೋಯಿನ್ ಹತ್ರ ಬಂದು ಅವಳ ಹತ್ರ ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡಿಸ್ಕೊಂಡು ಈ ತರ ಮ್ಯಾಚ್ ಬಗ್ಗೆ ಎಲ್ಲ ಹೇಳ್ತಾನೆ. ನಾನು 2 days ಅಲ್ಲಿ ಆ ಮ್ಯಾಚ್ ಇದೆ, ನಾನು 2 days ಗೆ ಬರಲ್ಲ ಅಂತೆಲ್ಲ ಹೇಳಿದಾಗ ಹೀರೋಯಿನ್ಗೆ ತುಂಬಾ ಸಂತೋಷ, ಇವ್ನು ಕೂಡ ಲೈಫ್ ಅಲ್ಲಿ ಸಕ್ಸಸ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದಾನೆ ಅಂತ. ಅದಾದ್ಮೇಲೆ ಹೀರೋ ಹೇಳಿದ್ದ ಅಲ್ವಾ ಆ ಮ್ಯಾಚ್ ಹೋಗ್ಬೇಕು ಅಂತ. ಸೊ ಅದಕ್ಕೆ ಇವಳು ಹೀರೋಯಿನ್ ಬಂದು ಲೂಸಿ ಹತ್ರ ಹೇಳಿ ಹೀರೋಗೆ ಒಂದು ಶರ್ಟ್ ನ ಗಿಫ್ಟ್ ಮಾಡ್ಬೇಕು, ಈ ಕಲರ್ ಒಂದು ಶರ್ಟ್ ತಗೊಂಡ್ ಬಾ ಅಂತ ಹೇಳಿ ಒಂದು ಶರ್ಟ್ ನ ತರಿಸಿರ್ತಾರೆ. ಹೀರೋನ ಕರ್ದ ಗಿಫ್ಟ್ ನ ಕೂಡ ಕೊಡ್ತಾಳೆ. ಅದ ಒಂಥರ ಕಣ್ಣಿಗೆ ಬ್ರೈಟ್ ಆಗಿ ಹೊಡಿಯೋ ತರ ಕಲರ್, ಲೋ ಕಲರ್ ಅಲ್ಲಿ ಒಂದು ಶರ್ಟ್, ಹೀರೋನ್ಗೆ ತುಂಬಾ ಇಷ್ಟ ಆಗಿರೋ ಶರ್ಟ್ ಅಂತೆ ಅದು. ಸೊ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿ ನಿನ್ಗೆ ಸೂಟ್ ಆಗುತ್ತೆ, ಮ್ಯಾಚ್ ಅಲ್ಲಿ ನೀನ್ ಟ್ರೈನಿಂಗ್ ಕೊಟ್ಟಿರೋ ಹುಡುಗಿನೇ ವಿನ್ ಆಗ್ತಾಳೆ, ಸಕ್ಸಸ್ಫುಲ್ ಆಗಿ ಬನ್ನಿ ಅಂತ ಹೇಳಿ ಕಳಿಸಿದಾಗ ಹೀರೋ ತುಂಬಾ ಸಂತೋಷವಾಗಿ ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಈ ಡೇವಿಡ್ ಬಂದು ಟ್ರೈನಿಂಗ್ ಕೊಟ್ಟಿದ್ದಲ್ಲ ಮೆರೆಂಡಾ ಅಂತ, ಅವ್ಳಿಗೆ ಬಂದು ತುಂಬಾ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿರ್ತಾಳೆ. ಇದಕ್ಕೂ ಮುಂಚೆ ತುಂಬಾ ಸುಮಾರು ಮ್ಯಾಚಸ್ ಕೂಡ ಆಡಿರ್ತಾಳೆ. ಸೊ ತುಂಬಾ ಜನ ಅಲ್ಲಿ ಬೆಟ್ಟಿಂಗ್ ಮಾಡೋರೆಲ್ಲ ಅವಳ ಮೇಲೆನೆ ಮಾಡಿರ್ತಾರೆ. ಬಟ್ ಈ ಲೀನಾ ಅನ್ನೋ ಹುಡುಗಿ ಬಂದು ಹೊಸದಾಗಿ ಈಗ ಜಾಯ್ನ್ ಆಗಿರೋದಲ್ವಾ, ಯಾರು ಅವಳ ಬಗ್ಗೆ ಬೆಟ್ಟು ಮಾಡಿಲ್ಲ, ಮತ್ತೆ ಯಾರು ಅವಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆ ಡೇವಿಡ್ ಅನ್ನೋನ್ ಕೂಡ ಮೆರೆಂಡಾ ಅಂತ ಹೇಳಿ ಅವಳಿಗೆ ಬಗ್ಗೆನೇ ಹೇಳ್ತಾ ಇರ್ತಾನೆ, ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ ಹೀರೋ ಯಾರಿಗೂ ಸಪೋರ್ಟ್ ಮಾಡಿಲ್ಲ, ಸೈಲೆಂಟ್ ಆಗಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ಯಾಕಂದ್ರೆ ನಮ್ ಹೀರೋಗೆ ಕಾನ್ಫಿಡೆನ್ಸ್ ಇದೆ ಆ ಲೀನಾನ ಹುಡುಗಿನೇ ವಿನ್ ಆಗೋದು ಅಂತ. ಆ ಹುಡುಗಿ ಅಷ್ಟು ಏಟ್ ಕೊಟ್ಲು, ಆ ಲೀನಾನ ಹುಡುಗಿ 1 ಇಂಚ್ ಕೂಡ ಕದ್ಲಿಲ್ಲ. ಆದ್ರೆ ಫೈನಲ್ ಪಂಚ್ ನಮ್ಮ ಲೀನಾ ಒಂದು ಕೊಡ್ತಾಳೆ ನೋಡಿ ಮಿರೆಂಡಾಗೆ, ಮಿರೆಂಡಾ ಬಿದ್ದೋಳಷ್ಟೇ, ಅವಳ ಕೈಲಿ ಅದನ್ನ ತಾಳಕ್ ಆಗ್ತಾಳೆ, ಎದ್ದೇಳಕ್ಕೆ ಆಗ್ಲಿಲ್ಲ. ಲೀನಾ ವಿನ್ ಆಗ್ಬಿಟ್ಲು. ಇದು ಅನ್ಕೊಳ್ದಿರ ಹತ್ರ ಒಂದು ಏಟ್ ಆಗೋಯ್ತು. ಇಷ್ಟೊತ್ತು ಸೈಲೆಂಟ್ ಆಗಿ ಕುತ್ಕೊಂಡಿದ್ದ ನಮ್ ಹೀರೋ ಲೀನಾನೇ ವಿನ್ ಆಗಿದ್ದು ಗೊತ್ತಾಗಿದ ತಕ್ಷಣ ಜೋರಾಗಿ ಕಿರ್ಚಿ ಖುಷಿ ಪಟ್ಬಿಟ್ಟ ಅಂತಾನೆ ಹೇಳ್ಬೇಕು. ಹೆಂಗೋ ಮ್ಯಾಚ್ ನ ವಿನ್ ಆಗ್ಬಿಟ್ರು. ಈಗ ಇವ್ರ ಬೆಟ್ಟಿಂಗ್ ಪ್ರಕಾರ ಡೇವಿಡ್ ಬಂದು ಇವ್ನಿಗೆ ದುಡ್ಡು ಕೊಡ್ಬೇಕಲ್ವಾ, ಅವ್ನ್ಗೆ $5,000 ಅನ್ನೋದಲ್ಲ ದೊಡ್ಡ ವಿಷಯನೇ ಅಲ್ಲ. ಅಸಲ್ಟ್ ಆಗಿ ಎತ್ಕೊಟ್ಬಿಡ್ತಾನೆ, ಸ್ವಲ್ಪ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋನೆ ಅಂತಾನೆ ಹೇಳ್ಬೇಕು. ಹೀರೋ ಹೋಗಿ ಹೇಳ್ತಾನೆ, ತುಂಬಾ ಸಂತೋಷ ಆಗ್ತಿದೆ ಕಣೋ, ಇಷ್ಟು ದಿನ ಆದ್ಮೇಲೆ ಈ ತರ ಒಂದು ಮ್ಯಾಚ್ ನ ಆಡಿರೋದಕ್ಕೆ ಅಂದಾಗ ಆ ಡೇವಿಡ್ ಹೇಳ್ತಾರೆ, ಅಪ್ಪಾಡಿ ಆ ರಿಂಗ್ ಅಲ್ಲಿ ಆ ಹುಡುಗಿ ಮ್ಯಾಚ್ ಆಡ್ತಾ ಇದ್ರೆ ನಿನ್ನನೆ ಒಂದ್ ಕಾಲದಲ್ಲಿ ನಿನ್ನ ನೋಡ್ದಂಗೆ ಇತ್ತು ಕಣೋ, ಆ ಕೊಟ್ಲು ನೋಡು ಪಂಚು, ಡಿಟ್ಟು ನೀನೆ, ಎಲ್ಲಿದ್ಯಾ ಅಂತ ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿ ಕೊಟ್ಲು ಅಂದಾಗ ಹೀರೋ ಹೇಳ್ತಾನೆ, ನನ್ ಮಧ್ಯೆ ಮತ್ತೆ ಅವಳ ಮಧ್ಯೆ ಒಂದು ಡೀಲಿಂಗ್ ಇತ್ತು, ಈ ಮ್ಯಾಚ್ ಅಲ್ಲಿ ವಿನ್ ಆಗೋ ದುಡ್ಡಲ್ಲಿ ನನಗರ್ಧ ನಿನಗರ್ಧ ಅಂತ ಹೇಳಿದ್ದೆ, ಬಟ್ ನನ್ಗೆ $5,000 ಬೇಕಾಗಿಲ್ಲ, ಇದನ್ನ ಹುಡುಗಿಗೆ ಕೊಟ್ಬಿಡು ಅಂತ ಹೇಳಿದಾಗ ಡೇವಿಡ್ಗೆ ಆಶ್ಚರ್ಯವಾಗಿರುತ್ತೆ. ಏನೋ ಹೇಳ್ತಾ ಇದೀಯಾ, ನೀನೇ ಬೇಕಾರಿ ತರ ಸುತ್ಕೊಂಡಿದ್ಯಾ, ಈ ದುಡ್ಡು ಬೇಡ ಅಂತ ಇದೀಯ, ಆಮೇಲೆ ಏನೋ ಮಾಡ್ತೀಯ ಅಂದಾಗ ಅವನಂತಾನೆ, ನನಗಿಂತ ಕಷ್ಟ ಪಡ್ತಾ ಇರೋದು ಆ ಹುಡುಗಿನೇ, ಸೊ ಅವಳಿಗೆ ಕೊಟ್ಬಿಡೋ ಹತ್ರ ಒಂದ್ ಸ್ವಲ್ಪ ಉದಾಸೀನ ಮನಸ್ಸಿಂದ ಅದನ್ನ ಹೇಳ್ಬಿಟ್ಟ. ಡೇವಿಡ್ ಕೂಡ ತುಂಬಾ ಸಂತೋಷವಾಗಿ ಸರಿ ಆಯ್ತು ಕೊಡ್ತೀನಿ ಅಂದಾಗ ಹೀರೋ ಕೇಳ್ತಾನೆ, ಒಂದೇ ಒಂದ್ ದಿನ ನಿನ್ ಕಾರ್ ಸ್ವಲ್ಪ ಬಾಡಿಗೆಗೆ ಬೇಕಾಗಿತ್ತು, ಕೊಡ್ತೀಯಾ ಅಂತ ಕೇಳಿದಾಗ, ಏನೋ ಇದನ್ನೆಲ್ಲ ನಿನ್ನ ಹತ್ರ ಕೇಳ್ಬೇಕಾ, ಎಷ್ಟು ದಿನ ಬೇಕಷ್ಟು ದಿನ ಎತ್ಕೊಂಡು ಹೋಗು ಅಂತ ಹೇಳಿದಾಗ ತುಂಬಾ ಖುಷಿಯಾಗಿ ಒಂದು ಕಾಸ್ಟ್ಲಿ ಕಾರ್ ಅಲ್ಲಿ ಹೀರೋಯಿನ್ ಕರ್ಕೊಂಡು ರೌಂಡಿಂಗ್ ಹೋಗ್ತಾನೆ. ಹೀರೋಯಿನ್ ಬಂದು ನಾನ್ ಬೀಚ್ ಅಲ್ಲಿ ಆಡ್ಬೇಕು ಅಂತ ಆಸೆ ಪಟ್ಟಿದ್ಲಲ್ವಾ, ಅದಕ್ಕೆ ಜನನೇ ಇಲ್ದಿರೋ ತರ ಒಂದು ಬೀಚ್ ಗೆ ಕರ್ಕೊಂಡೋಗಿ ಎತ್ಕೊಂಡೋಗಿ ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡು ಅವಳು ಸ್ವಿಮ್ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ಲಲ್ಲ, ನೀರಲ್ಲಿ ಅವಳನ್ನ ಕೂಡ ಇಳಿಸಿ ಅಷ್ಟು ಸಂತೋಷವಾಗಿರ್ತಾರೆ. ಈ ತರ ಒಂದು ಹ್ಯಾಪಿ ಎಂಡಿಂಗ್ ನ ಕೊಟ್ಟು ಮೂವಿನ ಕೂಡ ಮುಗಿಸಿದ್ದಾರೆ. ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ಅಲ್ವಾ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ವಾಯ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.